ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಟಡಿ ಗ್ರೂಪ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಕೂಲ್ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರ ಆಲ್ರೆಡಿ ಫಸ್ಟ್ ಎಪಿಸೋಡ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಸೆಕೆಂಡ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಹೊಸ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಕ್ಲಾಸ್ ಅಲ್ಲಿ ಸಖತ್ ಗಲಾಟೆನೆ ಆಗ್ಬಿಟ್ಟಿರುತ್ತೆ. ಹೀರೋ ಕೂಡ ಅವ್ನ ಕೈಯಲ್ಲಿ ಆ ಸುಟ್ಟೋಗಿರೋ ಬುಕ್ ನ ಇಟ್ಕೊಂಡು ನಿಂತಿರ್ತಾನೆ. ಆಗ ಕಿಮ್ ಕೇಳ್ತಾನೆ, ಏನೋ ಬೇಕು, ಈ ಬುಕ್ಗೋಸ್ಕರ ಎಷ್ಟು ಗಲಾಟೆ ಮಾಡುತ್ತೆ ಅಂತ ಕೇಳಿದಾಗ ಅವ್ನು ಕೂಡ ಹೌದು, ನಾವಿಬ್ರು ಒಂದು ಗ್ರೂಪ್ ಆಗ್ಬೇಕು, ಸ್ಟಡಿ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೋಬೇಕು, ನೀನ್ ನನ್ನ ಫ್ರೆಂಡ್ ಆಗಿರ್ಬೇಕು ಅಂತ ಕೇಳಿದಾಗ ಅವ್ನು ಕೂಡ ಸರಿ ಆಯ್ತು ಅಂತ ಒಪ್ಕೊಳ್ತಾನೆ. ಇವಾಗ ಹಂಗೆ ಕೆಳಗಡೆ ನೋಡಿದ್ರೆ ಅಲ್ಲಿ ಆ ಮ್ಯಾನೇಜ್ಮೆಂಟ್ ಅವರೆಲ್ಲ ಬಂದಿದ್ರಲ್ವಾ, ಎಲ್ಲ ಚೆಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಕೊಡ್ಲಿ ಬೇರೆ ಬಂದು ಬಿತ್ತಲ್ವಾ, ಏನ್ರು ನಡೀತಿದೆ ಸ್ಕೂಲಲ್ಲಿ ಅಂತಾರಲ್ಲ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ರೆ ಅಷ್ಟರಲ್ಲಿ ಮಿಸ್ಲಿ ದಡ ಅಂತ ಕ್ಲಾಸ್ ರೂಮ್ ಕಡೆ ಓಡ್ ಬಂದ್ರು. ಏನ್ರು ನಡೀತಿದೆ ಕ್ಲಾಸ್ ರೂಮ್ ಅಲ್ಲಿ, ಏನ್ ಗಲಾಟೆ ಮಾಡ್ತಾ ಇದೀರಾ ಅಂತ ಬಂದು ನೋಡ್ತಾರೆ. ನೋಡಿದ್ರೆ ಆಲ್ರೆಡಿ ಅಲ್ಲೊಂದು ಬ್ಯಾಗ್ ಬೇರೆ ಉರಿತಾ ಇತ್ತಲ್ವಾ, ಆ ರೋಡಿ ಬಾಯ್ ಬಿದ್ದಿದ್ದ ಅಲ್ವಾ ಜಾಗದಲ್ಲಿ. ಅದನ್ನ ನೋಡಿದ ತಕ್ಷಣ ಮೇಡಮ್ಗೆ ಭಯ ಆಗೋಯ್ತು. ಅಲ್ಲಿರೋ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ನ ತಗೊಂಡ್ಬಂದು ಅದನ್ನೆಲ್ಲ ಆರಿಸ್ತಾ ಇರ್ತಾರೆ. ಏನ್ ಗಲಾಟೆ ಮಾಡ್ಕೊಂಡ್ರಿ, ಏನ್ರೋ ಮಾಡಿದೀರಾ ಅಂತ. ಆದ್ರೆ ಅಲ್ಲಿ ಹೊರಗಡೆ ನಿಂತ್ಕೊಂಡ್ರು ಸ್ಟೂಡೆಂಟ್ಸ್ ಎಲ್ಲ ನಮ್ ಹೀರೋನ ನೋಡಿ ಭಯ ಪಟ್ಕೊಂಡು ನಿಂತಿರ್ತಾರೆ. ಆ ರೋಡಿ ಗ್ಯಾಂಗ್ ಅಂತ ಒಂದ್ ಇತ್ತಲ್ವಾ, ಈ ಚಿಕ್ಕ ಪುಂಡ್ರು ಇರ್ತಾರಲ್ವಾ, ನಮ್ ಹೀರೋನ ಹಾಲ್ ಬುಡ್ಡಿ ಸೋಡಾ ಬುಡ್ಡಿ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ರಲ್ವಾ, ಅವರೆಲ್ಲ ಈಗ ನಮ್ ಹೀರೋನ ನೋಡ್ಬಿಟ್ಟು ಪರವಾಗಿಲ್ಲ ಇವ್ನ್ ದೊಡ್ಡೋನೆ ಅಂತ ಹೇಳಿ ಎಲ್ಲರೂ ಅವನ್ನ ನೋಡ್ತಾ ಇರ್ತಾರೆ. ಆ ಮೇಡಮ್ ಬಂದವರು ಅಲ್ಲಿ ಬೆಂಕಿ ಎಲ್ಲ ಹಾರಿಸ್ಕೊಂಡು ಇವ್ರನ್ನ ಬೈತಾ ಇರ್ತಾರೆ. ಏನ್ ನಡೀತಾ ಇದೆ, ಯಾರಿದೆಲ್ಲ ಮಾಡಿದ್ದು ಅಂದ್ರೆ ಹೀರೋ ಬಂದು ಮೇಡಮ್ ಇದಕ್ಕೆಲ್ಲ ಕಾರಣ ನಾನೇ ಅಂತ, ಎಲ್ಲ ತಪ್ಪು ಅವನೇ ಮಾಡಿರೋ ತರ ಒಪ್ಕೊಂಡ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರಲ್ವಾ, ಅವರು ಪ್ರಿನ್ಸಿಪಲ್ ಎಲ್ಲ ಕೂಡ ಒಳಗಡೆ ಬಂದ್ಬಿಟ್ರು. ಆ ಪ್ರಿನ್ಸಿಪಲ್ಗ ಒಂದ್ ಕಡೆ ಭಯ ಆಗ್ತಿರುತ್ತೆ, ಏನ್ರೋ ಮಾಡಿಟ್ಟಿದ್ರ ಕ್ಲಾಸ್ ರೂಮ್ ನ ಅಂತ. ಆದ್ರೆ ಬಂದಿರೋ ಆಫೀಸರ್ ನೋಡ್ಬಿಟ್ಟು ನಮ್ ಹೀರೋ ಅಂತಾನೆ ಅವನೇ ಹೇಳ್ತಿದ್ದಲ್ಲ ಈಗ ಭಯಿಂದ, ಅದರಿಂದ ಓಕೆ ನೀನ ಇದಕ್ಕೆಲ್ಲ ಕಾರಣ, ನೀನ ಮಾಡಿದ್ದು ಸರಿ ಆಯ್ತು, ಇವಾಗ ನೀನ್ ಮಾಡಿರೋ ತಪ್ಪಿಗೆ ಏನ್ ನಿನ್ಗೆ ಪನಿಷ್ಮೆಂಟ್ ಕೊಡ್ಬೋದು ಅಂತ ನಾವು ಡಿಸ್ಕಸ್ ಮಾಡೋದಿದೆ, ನೀವು ಆಫೀಸ್ ರೂಮ್ಗೆ ಬಂದ್ಬಿಡಿ ಅಂತ ಹೇಳಿ ಆ ಸರ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಆತರ ನಮ್ ಹೀರೋನ ಸಪರೇಟ್ ಆಗಿ ಒಂದು ರೂಮ್ ಅಲ್ಲಿ ಕೂರ್ಸಿರ್ಬೇಕಾದ್ರೆ ಆ ಜಾಗಕ್ಕೆ ಕಿಮ್ ಹೋಗ್ತಾನೆ. ಕಿಮ್ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ ಬುಕ್ಕೋಸ್ಕರ ಇವಾಗ ನೀನ್ ಸಿಕ್ಕಾಕೊಂಡಿದ್ದು, ನನ್ನಿಂದ ನೀನ್ ಪನಿಷ್ಮೆಂಟ್ ತಿನ್ನೋ ತರ ಆಯ್ತು ಅಂತ ಹೇಳ್ತಾ ಇದ್ರೆ ಹೀರೋ ಹೇಳ್ತಾನೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಏನಕ್ಕೋ ನೀನ್ ಅಷ್ಟೊಂದು ಟೆನ್ಷನ್ ಆಗ್ತೀಯಾ, ಏನು ಆಗಲ್ಲ, ಏನ್ ಸಣ್ಣದಾಗ ಒಂದು ಪನಿಷ್ಮೆಂಟ್ ಕೊಡ್ತಾರ ಅಷ್ಟೇ ತಾನೆ, ನೀನ್ ಏನಕ್ಕೆ ತುಂಬಾ ಹೊತ್ತು ಇಲ್ಲಿ ಇರ್ತೀಯ, ನೀನ್ ಫಸ್ಟ್ ಇಲ್ಲಿಂದ ಹೋಗು, ಆಮೇಲೆ ನೀನ್ ಏನಾದ್ರು ತಪ್ಪು ಮಾಡಿದ್ದೆ ಅಂತ ನಿನ್ನ ಕೂಡ ಕರ್ಕೊಂಡ್ಬಂದಿ ಪನಿಷ್ಮೆಂಟ್ ಅಲ್ಲಿ ಕೂರ್ಸ್ಬಿಡೋರು, ನೀನ್ ಹೋಗು ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೆಡ್ ಆಫೀಸರು ಮಿಸ್ಲಿ ಮತ್ತೆ ಪ್ರಿನ್ಸಿಪಲ್ ಅವರೆಲ್ಲ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಅವ್ರನ್ನ ನೋಡಿದ ತಕ್ಷಣ ಕಿಮ್ ಎದ್ನೋ ಬಿದ್ನೋ ಅಂತ ಓಡೋ ಅಲ್ಲಿಂದ. ಅವರಲ್ಲಿ ನಮ್ ಹೀರೋನ ಏನೋ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅಕ್ಕಿಮ್ ಬಂದು ಆಫೀಸ್ ನ ಬಿಟ್ಟು ಹೊರಗಡೆ ಬರ್ತಾ ಇದ್ದಲ್ವಾ, ಅಲ್ಲಿ ಆ ಮಕ್ಳ ಒಬ್ರಿಗೊಬ್ರು ಹೊಡೆದಾಡ್ಕೊಂತ ಇರ್ತಾರೆ. ಇವ್ನ ಹತ್ರ ಹೋಗಿದ ತಕ್ಷಣ ಎಲ್ಲರೂ ಹಂಗೆ ಸೈಡ್ ಆಗ್ಬಿಟ್ರು, ಈ ಕಡೆ ನಿಂತ್ಕೊಂಡು. ಕಿಮ್ಗೆ ಒಂಥರ ಶಾಕ್, ಪರವಾಗಿಲ್ವೇ ನಮ್ ಹುಡುಗ ಮಾಡಿರೋ ಕೆಲ್ಸದಿಂದ ಎಲ್ಲರೂ ನನ್ನ ನೋಡಿ ಭಯ ಪಡ್ತಿದಾರೆ ಅಂತ ಅವನ್ಗೊಂದೇ ಹೆಮ್ಮೆ ನಡ್ಕೊಂಡ್ ಬರ್ತಾ ಇರ್ತಾನೆ. ನೋಡಿದ್ರೆ ಅವ್ನ ಹಿಂದ್ಗಡೆ ಇನ್ನೊಂದು 3 ರೌಡಿ ಬಾಯ್ಸ್ ಬರ್ತಾ ಇರ್ತಾರೆ. ಸ್ಕೂಲ್ಗೆ ದೊಡ್ಡ ರೌಡಿ ಬಾಯ್ಸ್ ಅಂತ ಕಾಣುತ್ತೆ. ಅವ್ರನ್ನ ನೋಡಿನೇ ಅವರೆಲ್ಲ ಭಯ ಪಟ್ಟಿದ್ದು. ಅವ್ರನ್ನ ನೋಡಿ ಇವನೇ ಭಯ ಪಟ್ಕೊಂಡು ಹೋಗಿ ಸೈಡ್ಗೆ ನಿಂತ್ಕೊಂಡ್ಬಿಟ್ಟ. ಅಪ್ಪಾಡಿ ಇವ್ರು ಬಂದಿದ್ದಕ್ಕೇನೆ ಇವರೆಲ್ಲ ಹಿಂಗ್ ನಿಂತ್ಕೊಂಡಿದ್ದು, ಇನ್ನು ನನಗ್ ಮರ್ಯಾದೆ ಕೊಡ್ತಾ ಇದಾರೆ ಅನ್ಕೊಂಡ್ಬಿಟ್ಟೆ ಅಂತ ಅವ್ನು ಅನ್ಕೊಂತಾನೆ. ಆದ್ರೆ ಸ್ಟ್ರೇಟ್ ಆಗಿ 3 ಜನ ಕ್ಲಾಸ್ ರೂಮ್ ಒಳಗಡೆ ಹೋಗಿ ನಮ್ ಹೀರೋ ಈಗ ಹೊಡೆದಿದ್ನಲ್ಲ ರೌಡಿ ಬಾಯ್ ನ, ಅವನ್ನ ತರ ಅಂತ ಟೆರೆಸ್ ಗೆ ಹೇಳ್ಕೊಂಡು ಹೋಗ್ತಾರೆ. ಏನಪ್ಪಾ ವಿಷಯ ಅಂತ ನೋಡಿದ್ರೆ ಮೇಲೆ ಹಾನ್ ಕೂತಿರ್ತಾನೆ. ಹಾನ್ ಕಡೆಯವ್ರೆ ಅಂತ ಕಾಣುತ್ತೆ ಇವ್ರು. ಇವಾಗ ಇವ್ರನ್ನ ಏನಕ್ಕೆ ಇವ್ರ ಹತ್ರ ಹೇಳ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ ಏನಾಗುತ್ತೋ. ಬಟ್ ಈ ತರ ಮೇಲೆ ನಡೀತಾ ಇರೋದನ್ನೆಲ್ಲ ಈ ಪಾರ್ಕ್ ಅಂತ ಒಂದು ಕ್ಯಾರೆಕ್ಟರ್ ನ ನೋಡಿದ್ವಲ್ಲ, ಮಿಸ್ಲಿನ ಕೂಡ ಮಾತಾಡ್ಸಿದ್ದಲ್ವಾ, ಆ ಹುಡುಗ ನೋಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕೆಳಗಡೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರಲ್ವಾ ನಮ್ಮ ಹೀರೋ ಹತ್ರ, ಅವನ ಹತ್ರ ಕೇಳ್ತಾರೆ ಏನಾಯ್ತು, ಏನಕ್ಕೆ ಅವನ ಹತ್ರ ಹೊಡೆದೆ ಅಂದಾಗ ನಮ್ ಹೀರೋ ಕೂಡ ನಿಜ ಹೇಳ್ತಾನೆ. ಈ ತರ ನಾವು ಓದಕ್ಕೆ ಅಂತ ಇಟ್ಕೊಂಡಿರೋ ಬುಕ್ ನ ಸುಟ್ಬಿಟ್ರು, ಹೇಳಿದ್ರೆ ಕೂಡ ಕೇಳಿಲ್ಲ, ಅದಕ್ಕೆ ನಾನು ಹೊಡೆದೆ ಅಂದಾಗ ಆ ಸರ್ ಹೇಳ್ತಾರೆ, ರೀಸನ್ ಏನೇ ಆಗಿದ್ರು ಒಂದು ಹುಡುಗನ್ನ, ನಿನ್ ವಯಸ್ಸಲ್ಲಿರೋ ಒಂದು ಹುಡುಗನ್ನ ಆತರ ಆಕ್ರೋಶವಾಗಿ ಹೊಡೆದಿರೋದು ತುಂಬಾ ದೊಡ್ಡ ತಪ್ಪು. ಈ ತರ ವೈಲೆಂಟ್ ಆಗಿ ಬಿಹೇವ್ ಮಾಡೋ ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲ್ ಅಲ್ಲಿ ಓದೋ ಅವಶ್ಯಕತೆ ಇಲ್ಲ, ನಿನ್ನ ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಟು ತೆಗೆದ್ ಬಿಡ್ತೀವಿ ಅನ್ನೋ ತರ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ಲಿಗೆ ಸಖತ್ ಟೆನ್ಷನ್ ಆಗೋಯ್ತು. ಅವ್ರು ಹೇಳ್ತಾರೆ, ಏನ್ ಸರ್ ಏನ್ ಮಾತಾಡ್ತಾ ಇದ್ದೀರಾ ನೀವು, ಏನೋ ಈ ಸ್ಕೂಲ್ ಅಲ್ಲಿ ಇವನೇ ದೊಡ್ಡದಾಗ ತಪ್ಪು ಮಾಡಿರೋ ತರ ಮಾತಾಡ್ತಾ ಇದ್ದೀರಾ, ಈ ಸ್ಕೂಲ್ ಅಲ್ಲಿ ಎಲ್ಲರೂ ತಪ್ಪು ಮಾಡ್ತಿದ್ದಾರೆ, ಯಾಕೆ ಬೇರೆಯವ್ರು ಮಾಡೋ ತಪ್ಪಲ್ಲ ನಿಮ್ ಕಣ್ಣಿಗೆ ಬೀಳೋದಿಲ್ವಾ, ಈ ಹುಡುಗ ಮಾಡಿದ್ ಮಾತ್ರ ನಿಮ್ಗೆ ದೊಡ್ಡದಾಗ ಅನ್ನಿಸ್ತಾ ಇದೆಯಾ, ಹಂಗಾದ್ರೆ ಈ ಹುಡುಗ ತಪ್ಪು ಮಾಡಿದ್ರೆ ಈ ಹುಡುಗನ್ ಜೊತೆ ತೀಟೆಗ್ ಜಗಳಕ್ಕೆ ಹೋಗಿರೋ ಆ ಹುಡುಗನು ತಪ್ಪು ಮಾಡಿದಾನಲ್ವಾ, ಇವ್ ನಮ್ಮ ಹತ್ರ ಏನಕ್ಕೆ ಸಸ್ಪೆಂಡ್ ಮಾಡ್ತಿದ್ದೀರಾ, ಅವನು ಸೇರಿಸಿ ತಾನೇ ನೀವು ಸಸ್ಪೆಂಡ್ ಮಾಡ್ಬೇಕು, ನೀವು ಮಾಡ್ತಾರೆ ಸ್ವಲ್ಪನೂ ನ್ಯಾಯನೇ ಅಲ್ಲ ಸರ್ ಅಂತ ಹೇಳಿ ಆ ಪ್ರಿನ್ಸಿಪಲ್ ಹತ್ರ ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾರ್ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೆಯಾ, ಎಲ್ಲೇನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ, ನೀವು ಹೋಗ್ರಿ ಆ ಕಡೆ ಅಂತ ಹೇಳಿ ಮಿಸ್ಲಿನಲ್ಲಿಂದ ಕರ್ಸ್ಬೇಕು ಅಂತ ನೋಡ್ತಾರೆ. ಆದ್ರೆ ಮಿಸ್ಲಿ ಹೋಗೋ ತರ ಇಲ್ಲ. ಆದ್ರೆ ಇಷ್ಟೊತ್ತು ಗಮನಿಸ್ತಾ ಇರೋ ಆ ಸರ್ ಬಂದ್ಬಿಟ್ಟು ಇವ್ರನ್ನ ಎಲ್ಲೋ ನೋಡಿದಾರೆ ಅಂತ ಆಲ್ರೆಡಿ ಹೇಳ್ತಾ ಇದ್ರಲ್ವಾ, ಅದನ್ನ ಕಂಡಿಡಿದ್ ಬಿಟ್ರು. ಆಕ್ಚುಲಿ ಈ ಮೇಡಮ್ ನಾನು ಆಲ್ರೆಡಿ ನೋಡಿದೆ ಅಂತ ಹೇಳಿದ್ನಲ್ಲ, ಯಾವ್ದೋ ಒಂದು ಸಿವಿಲ್ ಎಕ್ಸಾಮ್ಸ್ ನಡೀತಾ ಇತ್ತು. ಆ ಜಾಗದಲ್ಲಿ ಕೂಡ ಅಲ್ಲಿ ಏನೋ ಸಿಸ್ಟಮ್ ಸರಿ ಇಲ್ಲ, ಏನೋ ಸರಿಯಾಗಿ ನಡೆಸಿಲ್ಲ ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ನಾನು ಇವ್ರನ್ನ ನೋಡಿದ್ದೆ. ಅವರಲ್ಲಿರೋ ಆ ನಿಜಾಯಿತಿ, ಆ ಹ್ಯುಮ್ಯಾನಿಟಿ ನನ್ಗೆ ಅದು ತುಂಬಾನೇ ಇಷ್ಟ ಆಯ್ತು. ಅವಾಗ್ಲೇ ನನ್ಗೆ ಇವ್ರ ಮೇಲೆ ಒಂದು ಸಪರೇಟ್ ಆದ ರೆಸ್ಪೆಕ್ಟ್ ಕೂಡ ಬಂತು. ಯಾರೇ ಆಗಿರ್ಲಿ ಆತರ ಗಲಾಟೆ ಮಾಡಿದ್ರು ಎಕ್ಸಾಮ್ ಬರ್ದ್ಬಿಟ್ಟು ಹೋಗ್ತಾರೆ, ಬಟ್ ಇವ್ರು ಅವತ್ತು ಎಕ್ಸಾಮೇ ಬರ್ದಿಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಬಂದ್ಬಿಟ್ರು. ಸರಿ ಮೇಡಮ್ ಈಗ ಏನ್ ಅನ್ಕೊಂಡಿದೀರಾ, ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಾ, ನಿಮ್ಮ ಒಪಿನಿಯನ್ ನನ್ಗೆ ಹೇಳಿ ಅಂತ ಪ್ರಿನ್ಸಿಪಲ್ ನ ಕೂಡ ಕೇಳಿಲ್ಲ, ಈ ಮೇಡಮ್ ನ ಕೇಳ್ತಿದ್ದಾರೆ. ಅದಕ್ಕೆ
ಅದಕ್ಕೆ ಮೇಡಮ್ ಹೇಳ್ತಾರೆ, ಸರ್ ವೆರಿ ಸಿಂಪಲ್ ಸರ್, ನನ್ನ ಸ್ಕೂಲಲ್ಲಿ ಸ್ಟಡಿ ಗ್ರೂಪ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀವಿ ಅಂತ ಹೇಳಿದಾಗ, ಏನೋ ಸ್ಟಡಿ ಗ್ರೂಪ್ ಅಂತ ಪ್ರಿನ್ಸಿಪಲ್ ಶಾಕ್ ಆದಾಗ, ಈಗ ಕ್ಲಾಸಸ್ ಮಾಡ್ತಾ ಇರೋದು ಸಾಲದ ಸ್ಟಡಿ ಗ್ರೂಪ್ ಬೇರೆ ಬೇಕಾ ಅನ್ನೋ ತರ ಯಪ್ಪ ನೋಡೋದು. ಅದಕ್ಕೆ ಸರ್ ಹೇಳ್ತಾರೆ, ಏನಮ್ಮ ಸ್ಟಡಿ ಗ್ರೂಪ್ ಅಂತ ಇದ್ದೀರಾ ಅಂದಾಗ, ಅದೇ ಸರ್ ಮಕ್ಕಳೆಲ್ಲ ಸ್ವಲ್ಪ ಸೇರಿ ಓದ್ಕೊಂಡ್ರೆ ಚೆನ್ನಾಗಿ ಓದ್ತಾರೆ, ಒಬ್ರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳ್ಕೊಡ್ತಾರಲ್ವಾ ಅನ್ನೋ ತರ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ, ಆ ಸರ್ ಕೂಡ ಓಕೆ ಮಾ ನೀನ್ ಏನೇ ಡಿಸಿಷನ್ ತಗೊಂಡ್ರೆ ಕೂಡ ಕರೆಕ್ಟ್ ಆಗಿ ಇರುತ್ತೆ, ಓಕೆ ಏನೋ ಮಾಡ್ರಿ, ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ರೆ ಅದು ನಮ್ಮ ದೇಶಕ್ಕೆ ಕೂಡ ಹೆಮ್ಮೆನೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ 4:00 ತೋರಿಸ್ತಾರೆ. ನಮ್ ಹೀರೋ ಎದ್ದು ಬಿದ್ದು ಪಾರ್ಕ್ ಕಡೆ ಹೋಗ್ಬಿಟ್ಟು ಸಕ್ಕದಾಗಿ ಫಿಟ್ನೆಸ್ ನ ಮೇಂಟೈನ್ ಮಾಡೋದಕ್ಕೆ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರ್ತಾನೆ. ಯೂಶುವಲ್ ಆಗಿ ಪಾರ್ಕ್ ನ ಮೇಂಟೈನ್ ಮಾಡೋ ಸೆಕ್ಯೂರಿಟಿ ಅಂಕಲ್ ಬಂದ್ಬಿಟ್ಟು, ಏನಪ್ಪಾ ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ, ಟೈಮ್ ಆಲ್ರೆಡಿ 6:45 ಆಗೋಯ್ತು ಅಂದಾಗ, ಏನೋ 6:45 ಆಗೋಯ್ತಾ ಅಂತ ಹೇಳಿ ಎದ್ದು ಬಿದ್ದು ಮನೆಗೆ ಓಡೋಗಿ ಮತ್ತೆ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಇವಾಗ ನಿದ್ದೆ ಮಾಡ್ತಾ ಇರೋ ಒಂಥರ ಮಲಗಿರ್ತಾನೆ. ಅವ್ರಮ್ಮ ಕೂಡ ಡೋರ್ ಹತ್ರ ಬಂದ್ಬಿಟ್ಟು, ಏನಪ್ಪಾ ಮಗನೇ ಇನ್ನೂ ಮಲ್ಕೊಂಡಿದ್ಯಾ, 6:45 ಆಯ್ತು ಕಣೋ ಎದ್ದೇಳೋ ಮೇಲೆ ಅಂದಾಗ, ಅಮ್ಮ ಎದ್ದೇಳ್ತಾ ಇದೀನಿ ಅಂತ ಇವಾಗ ನಿದ್ದೆ ಅಂತ ಎದ್ದಿರೋತ್ರ ಎದ್ ಕುತ್ಕೊಂತಾನೆ. ಇದಕ್ಕೆ ಕಾರಣ ಇವನ್ ಇತರ ಹೊರಗಡೆ ಹೋಗೋದು ಅವ್ರ ಅಮ್ಮಗೆ ಇಷ್ಟ ಇಲ್ಲ. ಇವನ್ಗೇನು ಓದೋದೊಂದ್ ಕಡೆ ಇದ್ರು ಬಾಡಿನ ಫಿಟ್ನೆಸ್ ಆಗಿ ಇಟ್ಕೋಬೇಕು, ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಅವ್ನಿಗೆ ತುಂಬಾನೇ ಇಷ್ಟ. ಬಟ್ ಅವ್ರಮ್ಮ ಪರ್ಮಿಷನ್ ಕೊಡಲ್ಲ ಅನ್ನೋದಕ್ಕೋಸ್ಕರ ಅವ್ರಮ್ಮ ಗೊತ್ತಿಲ್ಲದೆ ಬೆಳಗ್ಗೆ 4:00 ಎದ್ದು 6:45 ಎಕ್ಸರ್ಸೈಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಟೈಮ್ ಮನೆಗೆ ಬಂದ್ಬಿಡ್ತಾನೆ. ಇವಾಗ ಹಂಗೆ ಸ್ಕೂಲ್ ಹತ್ರ ತೋರಿಸ್ತಾರೆ. ಆ ಕಿಮ್ ಇದ್ದ ಅಲ್ವಾ, ಅವ್ನ್ ಬಂದು ಅಲ್ಲೇ ಗೇಟ್ ಹತ್ರ ನಿಂತ್ಕೊಂಡು ಹೀರೋ ಬರ್ತಾನ ಅಂತ ವೇಟ್ ಮಾಡ್ತಾ ಇರೋದು. ಒಂದ್ ಕಡೆ ಅವ್ನಿಗೆ ನಾನೇನಕ್ಕ ಅವ್ನಿಗೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರು, ಪಾಪ ಅವ್ನ್ ಪ್ರಾಣ ಕೊಟ್ಟು ನನ್ಗೆ ಕಾಪಾಡಿದಾನಲ್ವಾ ಅಂತ ಅವ್ನು ಯೋಚನೆ ಮಾಡ್ಕೊಂಡು, ಇವಾಗ ನಮ್ ಹೀರೋ ಬರೋ ಟೈಮ್ಗೆ ಏನು ಗೊತ್ತಿಲ್ಲದೆ ನಂತರ ಅವ್ನು ಹಂಗೆ ಬಂದು ಜಾಯಿನ್ ಆಗ್ತಾನೆ. ಏನೋ ನೀನ್ ಕೂಡ ಇವಾಗ ಸ್ಕೂಲ್ಗೆ ಬರ್ತಾ ಇರೋದು ಅಂತ ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಆದ್ರೆ ನೆನ್ನೆ ಅವ್ನ್ ಕೊಟ್ಟಿರೋ ಗುಣನಲ್ಲಿ ಪಾಪ ನಮ್ ಕಿಮ್ಗೆ ಮೂತಿ ಮಕಾಲ ಕಿತ್ತೋಗ್ಬಿಟ್ಟಿರತ್ತಲ್ಲ, ಸೊ ಅಲ್ಲಿ ಪ್ಲಾಸ್ಟರ್ಸ್ ಅನ್ಸ್ಕೊಂಡಿರ್ತಾನೆ. ಯಾಕೋ ಇಷ್ಟೊಂದ್ ಗಾಯ ಆಗಿದೆ, ಇವತ್ ನೀನ್ ಸ್ಕೂಲ್ಗೆ ಬರೋ ಅವಶ್ಯಕತೆ ಇತ್ತಾ, ಹಾಸ್ಪಿಟಲ್ಗೆ ಏನಾದ್ರು ಹೋಗ್ ಬರ್ಬಾರ್ದ ಅಂದಾಗ ಕಿಮ್ ಹೇಳ್ತಾನೆ, ಅಯ್ಯೋ ಈ ಸಣ್ಣ ಪುಟ್ಟ ಗಾಯಕಲ್ಲ ಯಾರಾದ್ರೂ ಹಾಸ್ಪಿಟಲ್ಗೆ ಹೋಗ್ತಾರಾ, ಬಾ ಹೋಗೋಣ ಅಂತ ಹೇಳಿ ಕ್ಲಾಸ್ಗೆ ಹೋಗ್ತಾರೆ. ಇನ್ನೊಂದ್ ಕಡೆ ಆ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಮಿಸ್ ಲೀನಾ ನಿಲ್ಸ್ಕೊಂಡ ಪ್ರಿನ್ಸಿಪಲ್ ಸರಿಯಾಗಿ ಬೈತಾ ಇರ್ತಾರೆ. ಬೈಯೋದು ಅನ್ನೋದಕ್ಕಿಂತ ಬೆದರಿಸ್ತಾರೆ ಅಂತಾನೆ ಹೇಳ್ಬೇಕು. ಏನಮ್ಮ ನನ್ನನ್ನು ಮೀರಿ ನೀವು ದೊಡ್ಡವ್ರ ಹತ್ರನೇ ಏನೇನೋ ಮಾತಾಡಿದೀರಾ, ಏನೋ ಸ್ಟಡಿ ಗ್ರೂಪ್ ನೆಲ್ಲ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದೀರಾ, ಅದೆಲ್ಲ ಆಗದೆ ಇರೋ ಕೆಲ್ಸ, ಅದು ಈ ಸ್ಕೂಲ್ ಅಲ್ಲ, ಚಾನ್ಸೇ ಇಲ್ಲ. ಇಲ್ಲಿ ಬರೋ ಮಕ್ಕಳೆಲ್ಲ ಏನು ಚಿಕ್ಕ ಲಾಲಿಪಾಪಗಳಂತ ಅನ್ಕೊಂಡಿದೀರಾ, ಅವ್ರು ಯಾರು ಹೇಳಿದ್ ಮತ್ ಕೇಳೋದೇ ಇಲ್ಲ. ಅದ್ರಲ್ಲೂ ಈ ಸ್ಕೂಲ್ ನಂಬ್ಕೊಡು ನೀವ್ ಆ ಮಾತನ್ನ ಕೊಟ್ಟಿದ್ದೀರಾ ನೋಡು, ನನ್ ಕೆಲ ಅದ್ ಇನ್ನೂ ನಂಬಕ್ ಆಗ್ತಾ ಇಲ್ಲ. ನೋಡಮ್ಮ ನಿನಗೆ ನಾನು 3 ವೀಕ್ಸ್ ಟೈಮ್ ಕೊಡ್ತಾ ಇದೀನಿ. 3 ವೀಕ್ಸ್ ಅಲ್ಲಿ ಮಿನಿಮಮ್ ಆ ಸ್ಟಡಿ ಗ್ರೂಪ್ ಅಲ್ಲಿ 5 ಸ್ಟೂಡೆಂಟ್ಸ್ ಆದ್ರೂ ಇರ್ಬೇಕು. ಇಲ್ಲ ಅಂತಂದ್ರೆ ನಾನು ಆ ಗ್ರೂಪ್ ನೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಮೀನ್ಸ್ ಈ ತರ ಒಂದು ಜಾರಿಗೆ ಬಂತು ಅನ್ನೋದನ್ನೇ ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಆಮೇಲೆ ನಿಮ್ ಇಷ್ಟ ಅಂತ ಹೇಳಿದಾಗ ಆ ಮಿಸ್ ಲೀ ಹೇಳ್ತಾರೆ, ಏನ್ ಸರ್ ನಾನು ಸ್ಟೂಡೆಂಟ್ಸ್ ಒಳ್ಳೇದಕ್ಕೆ ತಾನೇ ಹೇಳಿದ್ದು ಅಂದಾಗ, ಹೌದೌದು ನೀವ್ ಒಳ್ಳೇದಕ್ಕೆ ಹೇಳ್ತೀರಾ, ಬಟ್ ಆ ಸ್ಟೂಡೆಂಟ್ಸ್ ಬರ್ಬೇಕಲ್ವಾ, ನೋಡೋಣ ನನ್ನನ್ನ ಎದುರಿಸಿ ನೀವು ಮಾತಾಡಿದ್ರಲ್ವಾ, ನೋಡ್ಬಿಡೋಣ ನಾನಾ ನೀವಾ ಅಂತ. ಹೆಂಗಿದ್ರು ಅದೆಲ್ಲ ಮುಂದಕ್ಕೆ ಬರೋದಿಲ್ಲ, ಏನಕ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಅಂದ್ರು ಮಿಸ್ ಲೀ ಬಂದು ಕೇಳೋ ತರ ಎಲ್ಲ ಹೊರಟೋದ್ರು. ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ನಮ್ ಹೀರೋನ ಮತ್ತೆ ಕಿಮ್ ನ ಕರೆದ್ಬಿಟ್ಟು ಈ ವಿಷಯನ ಹೇಳ್ತಾರೆ. ಪ್ರಿನ್ಸಿಪಲ್ ಹತ್ರ ಹೇಳಿದ್ರು, ನಾನು 3 ವೀಕ್ಸ್ ಅಲ್ಲಿ ನಾವ್ 5 ಜನನ ಒಂದು ಗ್ರೂಪ್ ಆಗಿ ಮಾಡಿಲ್ಲ, ಒಂದು ಸ್ಟಡಿ ಗ್ರೂಪ್ ಮಾಡಿಲ್ಲ ಅಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಹಿಂಗಾದ್ರೂ ಕಷ್ಟಪಟ್ಟು ಸ್ವಲ್ಪ ಸ್ಟೂಡೆಂಟ್ಸ್ ನ ಸೇರಿಸ್ಬಿಟ್ರು ಅಂತ ಹೇಳಿದಾಗ ಇವ್ರು ಕೂಡ ಸರಿ ಆಯ್ತು ಅಂತ ಹೇಳಿ ಕೆಲವು ಪೋಸ್ಟರ್ಸ್ ಎಲ್ಲ ರೆಡಿ ಮಾಡ್ತಾರೆ. ಸಣ್ಣ ಪೋಸ್ಟರ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಇಲ್ಲಿ ಅಂಟಿಸಿಟ್ಟಿರ್ತಾರೆ. ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗ್ಬೇಕು ಅಂತ ಇಷ್ಟ ಇರೋರು ಈ ನಂಬರ್ ಗೆ ಕಾಲ್ ಮಾಡಿ ಅಂತ. ಅದನ್ನ ತುಂಬಾ ಸ್ಟೂಡೆಂಟ್ಸ್ ಹೋಗಿ ನೋಡ್ತಾ ಇರ್ತಾರಲ್ವಾ, ಎಲ್ಲ ಕಾಮಿಡಿಯಾಗಿ ಹೇಳ್ಕೊಂಡು ನಗ್ತಾ ಇರ್ತಾರೆ. ಇವನು ಕಾಮಿಡಿ ಪೀಸ್ ನಮ್ ಸ್ಕೂಲ್ ಅಲ್ಲಿ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಮಾಡಿದ್ದಾನೆ, ಈ ಸ್ಕೂಲ್ ಅಲ್ಲಿ ಸ್ಟಡಿ ಗ್ರೂಪ್ ಓದಕ್ಕಿಂತ ಮಕ್ಕಳು ಕೂಡ ಬರ್ತಾರ, ಯಾರೋ ನಮ್ ಕಣ್ಣಿಗೆ ಯಾರೋ ಕಾಣಿಸಿಲ್ವೇ ಅಂತ ಹೇಳಿ ಕೆಲಿ ಮಾಡ್ಕೊಂತಾ ಇರ್ತಾರೆ. ಇವನೆಲ್ಲೋ ಬೈ ಮಿಸ್ಟೇಕ್ ದಾರಿ ಮಿಸ್ ಆಗಿ ನಮ್ ಕಾಲೇಜ್ಗೆ ಬಂದ್ಬಿಟ್ಟಿದ್ದಾನೆ, ಓದಕ್ಕಿಂತ ಯಾರೋ ಹೋಗ್ತಾರೆ ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಮಾತಾಡ್ಕೊಂತಾ ಇರ್ತಾರೆ. ಇದನ್ನೆಲ್ಲ ದೂರದಿಂದ ನಮ್ ಹೀರೋ ಕೂಡ ಕೇಳಿಸ್ಕೊಳ್ಳೋದಲ್ದೆ ಕಿಮ್ ಹತ್ರ ಹೇಳ್ತಾನೆ, ಅಲ್ಲಿ ನೋಡು ಎಷ್ಟು ಜನ ಪೋಸ್ಟರ್ಸ್ ನ ನೋಡ್ತಿದ್ದಾರೆ ನೋಡು, ಅಮ್ಮಮ್ಮ ಅಂದ್ರೆ ಈ ಗುಂಪಲ್ಲಿ ಒಂದು 10 ಸ್ಟೂಡೆಂಟ್ ಆದ್ರೂ ಬಂದು ಜಾಯ್ನ್ ಆಗ್ಬಿಡ್ತಾರಲ್ಲ ನಮ್ ಸ್ಟಡಿ ಗ್ರೂಪ್ ಗೆ, 3 ವೀಕ್ಸ್ ಕೂಡ ನಮ್ಗೆ ಬೇಕಾಗಲ್ಲ ಅಂತ ನಮ್ ಹೀರೋ ಖುಷಿಯಾಗಿ ಹೇಳ್ತಾ ಇದ್ರೆ ಕಿಮ್ ಹೇಳ್ತಾನೆ, ಏನು 10 ಜನನ ಒಬ್ಬನಾದ್ರೂ ಬರ್ತಾನೇನೋ ನೋಡ್ ಫಸ್ಟ್, ನೀನ್ ಯಾವ ದೇಶದಲ್ಲಿ ಇದೆಯೋ ಏನೋ ನನ್ಗೆ ಗೊತ್ತಾಗ್ತಾ ಇಲ್ಲ, ಅದು ಈ ಸ್ಕೂಲ್ ಅಲ್ಲಿ ಅದೆಲ್ಲ ನಡೆಯೋದೇ ಇಲ್ಲ ಕಣೋ, ಈ ವಾತಾವರಣಕ್ಕೆ ಅದೆಲ್ಲ ಸೆಟ್ ಆಗಲ್ಲ ಅನ್ನೋ ತರ ಹೇಳ್ಬಿಟ್ಟ ನಮ್ ಹೀರೋಗೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಈಗ ಅವರಿಬ್ರು ಹಂಗೆ ಲೈಬ್ರರಿಯಲ್ಲಿ ಕೂತಿರ್ಬೇಕಾದ್ರೆ ನಮ್ ಹೀರೋ ನಂಬರ್ ಗೆ ಕಾಲ್ ಬರುತ್ತೆ. ಇವನ್ ಫುಲ್ ಖುಷಿಯಾಗಿ ಯಾರೋ ನಮ್ ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗೋದಕ್ಕೆ ಕಾಲ್ ಮಾಡಿರೋದು ಅಂತ ಅಟೆಂಡ್ ಮಾಡಿದ್ರೆ ಆ ಕಡೆ ಇರೋರು ಚಾಚಾ ಸ್ಟಡಿ ಗ್ರೂಪ್ ಎಲ್ಲ ಜಾಯ್ನ್ ಮಾಡೋದ, ನಾನೆಲ್ಲ ಓದಕ್ಕೆ ಕಾಲೇಜಿಗೆ ಬರೋದಿಲ್ಲ ಗೊತ್ತಾ, ಏನಿಲ್ಲ ನಿಮ್ ಕ್ಲಾಸ್ ರೂಮ್ ಪಕ್ಕದಲ್ಲಿ ಒಂದು ಕ್ಲಾಸ್ ಇದೆ ಅಲ್ವಾ, ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನೋಡಕ್ಕೆ, ತುಂಬಾ ದಿನದಿಂದ ಲೈನ್ ಆಗ್ತಾ ಇದೀನಿ, ಸ್ವಲ್ಪ ಹುಡುಗಿನ ಕರೆಕ್ಟ್ ಮಾಡಕ್ಕೆ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಬೇಕಂತ ನಮ್ ಹೀರೋ ಈಗ ನಂಬರ್ ಹಾಕ್ಬಿಟ್ಟು ಬಂದಿದ್ದಲ್ವಾ ನೋಟಿಸ್ ಬೋರ್ಡ್ ಮೇಲೆ, ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗಕ್ಕೆ ಬನ್ನಿ ಅಂತ. ಅದಕ್ಕೆ ಈ ರೌಡಿ ಬಾಯ್ಸ್ ಇರ್ತಾರಲ್ಲ ಬೇರೆ ಬೇರೆ ಗೇಲಿ ಮಾಡಕ್ಕಂತಾನೆ ಅವರೆಲ್ಲ ಕಾಲ್ ಮಾಡ್ಬಿಟ್ಟು ನಮ್ ಹೀರೋನ್ ಹತ್ರ ಗೇಲಿ ಮಾಡ್ತಾ ಇರೋದು. ಆದ್ರೆ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು, ಯಾವನ ಒಂದ್ ಪರದೇಸಿ ಫೋನ್ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಜಂಗ್ ಅಂತ ಹೇಳಿ ಒಬ್ಬ ಒಳಗಡೆ ಬರ್ತಾನೆ, ಲೈಬ್ರರಿ ಒಳಗಡೆ ಬರ್ತಾನೆ. ಅವನ ನೋಡಿದ ತಕ್ಷಣ ನಮ್ ಹೀರೋಗೆ ಸಕ್ಕ ಶಾಕ್ ಆಗೋಯ್ತು, ನಮ್ ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗಿ ಯಾರೋ ಬಂದಿದ್ದಾರೆ, ಬನ್ನಿ ಸರ್ ಫಾರ್ಮ್ ಕೊಡ್ತೀನಿ ಬನ್ನಿ ಫಿಲ್ ಮಾಡಿರಂತೆ ಅಂತ ಹೇಳಿ ಖುಷಿಯಾಗಿ ಮಾತಾಡ್ತಾನೆ. ಇವನು ಏನೋ ಸ್ಟಡಿ ಗ್ರೂಪ್ ಜಾಯ್ನ್ ಆಗಿ ಬಂದಿದ್ದೀನ ಅಂತ ಹಂಗೆ ನೋಡ್ತಾನೆ. ಆಕ್ಚುಲಿ ಇವ್ನು ಯಾರಂದ್ರೆ ಇವ್ನು ಕೂಡ ಒಂದು ರೌಡಿ ಗ್ಯಾಂಗ್ ಗೆ ಹೆಡ್, ಅಂದ್ರೆ ಕಾಮಿಡಿ ರೌಡಿ ಗ್ಯಾಂಗ್ ಇರುತ್ತಲ್ಲ ಅದಕ್ಕೆ ಹೆಡ್. ಆಲ್ರೆಡಿ ನೋಡಿರ್ತೀವಿ ಆ ಗ್ಯಾಂಗ್ ನ. ಅವ್ರೀಗ ಆ ಲೈಬ್ರರಿ ಹೊರಗಡೆ ಇವನ ಹತ್ರ ಹೋಗ್ಬಿಟ್ಟು ಎಲ್ಲ ಹೇಳಿರೋದು, ಈ ತರ ನಮ್ ಕಾಲೇಜ್ಗೆ ಹೊಸದಾಗ ಒಬ್ಬ ಅಡ್ಮಿಟ್ ಆಗಿದ್ದಾನೆ, ಅವ್ನು ತುಂಬಾನೇ ಓವರ್ ಆಗಿ ಮಾಡ್ತಿದ್ದಾನೆ, ಅಷ್ಟೆಲ್ಲ ರೋಡಿ ಬೈನ ಹೊಡೆದಿದ್ ಕೂಡ ಅವನು ಏನ್ ಸಖತ್ ಸ್ಟೈಲಿಶ್ ಆಗಿ ಹೊಡಿತಾನೆ ಗೊತ್ತಾ, ಅವ್ನು ಅಷ್ಟು ಸೂಪರ್ ಆಗಿ ಹೊಡೆದ ಅಂತ ಹೇಳಿ ಅವನು ಸಿಂಪಲ್ ಆಗಿ ಹೊಡೆದಿರೋದನ್ನ ಕೂಡ ಇವ್ರು ಕೂಡ
ಬಿಲ್ಡಪ್ ಅಲ್ಲಿ ಆಹಾ ಆರೆಂಜ್ ಕೊಡದ್ನ ಅಂತ ಹೇಳಿ ಹಂಗೆ ಎಫೆಕ್ಟ್ ಎಲ್ಲ ಕೊಟ್ಟು ಹೇಳ್ತಾ ಇರ್ತಾರೆ. ಅವನಿಗೆ ಕೇಳಿಸ್ಕೊಂಡಿದ್ದವನು ಏನ್ರೋ ಹೇಳ್ತಾ ಇದ್ರಾ ನಮ್ ಸ್ಕೂಲಲ್ಲಿ ಅಂತವನಿದಾನ ಅಂದಾಗ ಹೌದೌದು ಅವ್ನ್ ಇಲ್ಲೇ ಒಳಗಡೆ ಇದ್ದಾನೆ ಲೈಬ್ರರಿ, ಇವಾಗೇನೋ ಸ್ಟಡಿ ಗ್ರೂಪ್ ಸ್ಟಾರ್ಟ್ ಮಾಡ್ಬೇಕಂತ ಇದಾನಂತೆ, ಅವ್ನ್ ಏನಂತ ವಿಚಾರಿಸ್ಕೊಳ್ರಿ ಬಾಸ್ ಅಂತ ಇವ್ರ ಹತ್ರ ಹೇಳಿದಾಗ ಇವ್ನ್ ಕೂಡ ಹಂಗೆ ದುಡ್ದಾಗ ಬಂದಿರ್ತಾನೆ ಒಳಗಡೆ ನಮ್ ಹೀರೋ ಹತ್ರ ಮಾತಾಡೋದಕ್ಕೆ. ಆದ್ರೆ ನಮ್ ಹೀರೋ ತಪ್ಪಾಗಿ ಅನ್ಕೊಂಡಿರೋದು ಇವ್ನ್ ಬಂದು ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗಕ್ಕೆ ಬಂದಿದ್ದಾನೆ ಅಂತ. ಹಲೋ ಬನ್ನಿ ಬ್ರೋ, ನೀವೇ ನಮ್ ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗೋದಕ್ಕ, ಅದಕ್ಕೆ ಒಂದು ಸಣ್ಣ ಫಾರ್ಮಾಲಿಟಿ ಇದೆ, ನೀವು ಫಾರ್ಮ್ ಫಿಲ್ ಮಾಡ್ಬೇಕು ಬನ್ನಿ ಅಂತ ಹೇಳಿ ಅವ್ನ್ ಪಾಡ್ಗೆ ಅವ್ನು ಏನ್ ಮಾಡ್ತಿದ್ದಾನೆ ಅಂತ ಕೂಡ ನೋಡಿಲ್ಲ, ಸೈಲೆಂಟ್ ಆಗಿ ಆ ಕಡೆ ಹೊರಟೋದ. ಇವನು ನಮ್ ಹೀರೋನ ಹೊಡಿತೀನಿ ಅನ್ನೋ ಹೆಸರಲ್ಲಿ ಗಾಳಿಲಿ ಕೈನ ಈ ಕಡೆ ಆ ಕಡೆ ಅಂತ ಬೀಸ್ತಾ ಇರ್ತಾನೆ. ಅಂದ್ರೆ ನಮ್ ಹೀರೋ ಬಂದು ಬೇಕಂತ ಇದನ್ನ ಮಾಡ್ತಾ ಇಲ್ಲ, ಅವನಿಗೆ ಫಾರ್ಮ್ ನ ಹುಡ್ಕಕ್ಕೆ ಈ ಕಡೆ ಆ ಕಡೆ ಅಂತ ಟ್ರೈ ಮಾಡ್ತಾ ಇದ್ರೆ ಇವ್ನ್ ಕೂಡ ನಮ್ ಹೀರೋನ ಹೊಡಿಕೆ ಅಂತ ಟ್ರೈ ಮಾಡ್ತಾ ಇರೋದು. ಬಟ್ ಪ್ರತಿ ಕ್ಷಣ ಅವನಿಗೆ ಏಟ್ ಬೀಳ್ತಾ ಇರೋದು. ನಮ್ ಹೀರೋ ಅದನ್ನ ಗಮನಿಸ್ತಾ ಇದಾನ ಇಲ್ವಾ ಅಂತ ಗೊತ್ತಿಲ್ಲ. ಕಿಮ್ಗೊಂಥರ ಭಯ ಆಗೋಯ್ತು, ಅವನಿಗೆ ಒಂಥರ ದೂರ ಕುತ್ಕೊಂಡ್ಬಿಟ್ಟ. ಅವ್ನ್ ಇಲ್ಲಿ ಅಲ್ಲಿ ಅಂತ ಹೇಳಿ ಆರಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ ಟೇಬಲ್ ಮೇಲೆ ಫಾರ್ಮ್ ಇರುತ್ತೆ. ನಮ್ ಹೀರೋನ ಹೊಡಿತೀನಿ ಅನ್ನೋ ಹೆಸರಲ್ಲಿ ಅವ್ನಂಗೆ ಜಂಪ್ ಮಾಡ್ಕೊಂಡು ಟೇಬಲ್ ಮೇಲೆ ಬೀಳ್ತಾನೆ. ನೋಡಿ ಆ ಫೋರ್ಸ್ಗೆ ಪೇಪರ್ ಅರ್ಧೋಯ್ತು. ಇವ್ ನೋಡ್ಬಿಟ್ಟ ಅಯ್ಯೋ ಒಂದೇ ಒಂದ್ ಫಾರ್ಮ್ ಇದ್ದಿದ್ದೆ ಅರ್ಧೋಗ್ಬಿಡ್ತಾ, ಸರಿ ಇರಿ ಕಬರ್ಡ್ ಅಲ್ಲಿ ಇರುತ್ತೆ ಕಬರ್ಡ್ ಅಲ್ಲಿ ಎತ್ಕೊಡ್ತೀನಿ ಅಂತ ಹೇಳಿ ಇವ್ನ ಎದ್ದು ಕಬರ್ಡ್ ಹತ್ರ ಹೋದಾಗ ಅವ್ನ ಅಲ್ಲೂ ಒಂದ್ಸತಿ ಜಾರಿ ಬಿದ್ನ. ಮತ್ತೆ ಕಬರ್ಡ್ ಹತ್ರ ಹೋಗಿ ಕರೆಕ್ಟ್ ಆಗಿ ಅವ್ನ್ ಕಬರ್ಡ್ ತೆಗಿಯೋ ಟೈಮ್ಗೆ ಇವ್ನ್ ಕೂಡ ಅವ್ನ ಮಗಕ್ ಪಂಚ್ಕೊಡ್ಬೇಕು ಅಂತ ಕೈನ ನೀಡ್ತಾನೆ. ಕಬರ್ಡ್ಗೆ ತೆಗಲ್ಸ್ಕೊಂಡ. ಅಷ್ಟೇ ಅಲ್ಲ ಕಬರ್ಡ್ ಬಂದಿದ್ ಫೋರ್ಸ್ಗೆ ದಪ್ಪ ಅಂತ ಕೆಳಗಡೆ ಕೂಡ ಬಿದ್ಬಿಟ್ಟ. ನಮ್ ಹೀರೋ ಒಂದ್ ಕಡೆ ನಗು ಬಂದ್ರೆ ಅಯ್ಯೋ ಬ್ರೋ ಏನಾಯ್ತು ಬ್ರೋ, ಯಾಕೆ ಬ್ರೋ ಈ ತರ ಬಿದ್ಬಿಟ್ರಿ ಅಂತ ಕೇಳ್ತಾನೆ. ಕಿಮ್ಮಗಂತೂ ಇವನ್ ಸಾಧಾರಣವಾದವನಲ್ಲ, ಏನೇನೋ ಟೆಕ್ನಿಕ್ಸ್ ಎಲ್ಲ ಇಟ್ಕೊಂಡಿದ್ದಾನೆ, ಇಷ್ಟು ಸ್ಟೈಲಿಶ್ ಆಗಿ ಹೊಡಿತಾರ ಯಾರಾದ್ರೂ ಅಂತರ ನೋಡಿದ್ರೆ ಹೊರಗಡೆ ಇರೋರ್ಗೆ ಇನ್ನಷ್ಟು ಶಾಕು. ಇವನು ಅವ್ನ ಮೇಲೆ ಕೈಗೆ ಹಿಡಿದೆ ಅವ್ನಿಗೆ ಅಷ್ಟೊಂದು ಏಟ್ ಬಿದ್ದಿದೆ, ಮೂಗಲ್ ರಕ್ತ ಎಲ್ಲ ಕಿತ್ಕೊಂಡ್ ಬರ್ತಾ ಇದೆ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಒಳಗಡೆ ಕಿಮ್ಮಿಗೆ ಏನ್ ಡೌಟ್ ಅಂದ್ರೆ ನಿಜವಾಗ್ಲೂ ಇವ್ನು ಗೊತ್ತಿದ್ದು ಮಾಡ್ತಿದ್ದಾನ ಗೊತ್ತಿಲ್ದೆ ಮಾಡ್ತಿದ್ದಾನ ಅಂತ. ಈಗ ಇಲ್ಲಿ ಒಳಗಡೆ ನಡೀತಾ ಇದ್ದಿದ್ದು ಫೈಟ್ ಎಲ್ಲ ರೌಡಿ ಬಾಯ್ಸ್ ಅಂದ್ರೆ ಕಾಮಿಡಿ ರೌಡಿ ಬಾಯ್ಸ್ ಇರ್ತಾರಲ್ಲ ಅವ್ರು ಕೂಡ ನೋಡಿದ್ರಲ್ವಾ, ಅವ್ರ ಅದ್ರ ಬಗ್ಗೆ ಹೊರಗಡೆ ಮಾತಾಡ್ಕೊಂತ ಇರ್ತಾರೆ. ಅವನೇನೋ ಅಷ್ಟು ಸ್ಟೈಲಿಶ್ ಆಗಿ ಹೊಡಿತಾನೆ, ಹಂಗ್ ಹೊಡ್ದ ಹಿಂಗ್ ಹೊಡ್ದ ಅಂತ. ಈ 4 ಜನ 4 ವಿಧವಾಗಿ ಮಾತಾಡ್ಕೊಂತಾರೆ ಅಂತಾರಲ್ಲ, ಆ 4 ಜನ ಇವ್ರೆ ಅಂತ ಕಾಣಿಸುತ್ತೆ. ಅದ್ರಲ್ಲೊಬ್ಬ ಹೇಳ್ತಾನೆ ಅವ್ನು ಹೆಂಗ್ ಹೊಡ್ದ ಗೊತ್ತಾ, ಬುಕ್ಕಲ್ ತಲೆ ಮೇಲೆನೆ ಹೊಡ್ದ ಅಂತ. ಹಂಗೆ ಒಂದು ಸ್ಟೋರಿ ನನ್ನೇ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ರೂಮರ್ಸ್ ಆಗಿ ಸ್ಪ್ರೆಡ್ ಮಾಡಕ್ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಳಗಡೆ ನಮ್ ಹೀರೋ ಮೇಲೆ ಒಂದ್ ಕೈ ಕೂಡ ಇಟ್ಟಿಲ್ಲ, ಬಟ್ ಇವ್ರ ಈ ತರ ಇದನ್ನ ಸ್ಪ್ರೆಡ್ ಮಾಡ್ತಾ ಇರೋದು. ಆದ್ರೆ ಇಲ್ಲಿ ಒಳಗಡೆ ಲೈಬ್ರರಿ ನಮ್ ಹೀರೋ ಮತ್ತೆ ಕಿಮ್ ಕುತ್ಕೊಂಡು ಹೋದವಾಗ ಕಿಮ್ ಹೇಳ್ತಾನೆ, ಇಲ್ಲಿ ನೋಡೋ ನಾವ್ ಸುಮ್ನೆ ಅವರೇ ಹುಡ್ಕೊಂಡು ನಂಬರ್ಗೂ ಬರ್ತಾರೆ, ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗ್ತಾರೆ ಅನ್ನೋದೆಲ್ಲ ಸುಮ್ನೆ ನಮ್ ಭ್ರಮೆ ಅಷ್ಟೇ. ಆ ಹಾನ್ನ ಮೀರಿ ಯಾರು ಬರೋದಿಲ್ಲ, ಅವನ ಹತ್ರ ಯಾವ ಸ್ಟೂಡೆಂಟ್ಸ್ಗೂ ಇಟ್ಟಿಲ್ಲ. ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಓದೋ ಸ್ಟೂಡೆಂಟ್ಸ್ ಇದ್ರು ನಮ್ ಕಣ್ಣಿಗೆ ಕಾಣಿಸಲ್ಲ ಕಣೋ, ಅವ್ನ್ ಬೈಕೆ ಓದಕ್ ಯಾರು ಬರೋದಿಲ್ಲ. ಒಂದ್ ಕೆಲಸ ಮಾಡೋಣ, ನಾವೇ ಯಾರು ಚೆನ್ನಾಗಿ ಓದ್ತಿದ್ದಾರೆ ಓದೋ ಸ್ಟೂಡೆಂಟ್ಸ್ ಯಾರು ಅಂತ ಹುಡುಕಿ ಅವ್ರನ್ನ ಅಪ್ರೋಚ್ ಮಾಡಿ ನಮ್ ಸ್ಟಡಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋದಕ್ಕೆ ರಿಕ್ವೆಸ್ಟ್ ಮಾಡೋಣ. ಅವ್ರಾಗ ಬರ್ತಾರೆ ಅಂತ ನಂಬ್ಕೊಂಡ್ ಕುತ್ಕೊಂಡ್ರೆ ಬರಲ್ಲ ಅಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ. ಆಯ್ತಂತ ಒಪ್ಕೊಂಡ್ರೆ ಸಾಕ, ಒಬ್ಬೊಬ್ಬರಾಗ ಹುಡ್ಕೊಂಡು ಹೋಗ್ಬೇಕಲ್ವಾ. ಅದ್ರಿಂದ ಆ ಕಾಮಿಡಿ ರೋಡಿ ಗ್ಯಾಂಗ್ ಇದ್ರಲ್ಲ ಅವ್ರ ಹತ್ರನೇ ಫಸ್ಟ್ ನಮ್ ಹೀರೋ ಹೋಗೋದು. ಅಲ್ಲೋಗ್ಬಿಟ್ಟು ಅವ್ನು ನಿಂತ್ಕೊಂಡು ಕನ್ನಡಿ ಎಲ್ಲ ಸರಿ ಮಾಡ್ಕೊಳ್ಳೋದ್ರ ನೋಡ್ಬಿಟ್ಟು ಆ ಹುಡುಗರಿಗೆ ಭಯ ಆಗೋಯ್ತು, ಇದೇನೋ ಇದು ನಮ್ ಮುಂದ್ಗಡೆ ಬಂದ್ ನಿಂತ್ಕೊಂಡಿದ್ದಾನೆ, ನಾವು ಗೆಲಿ ಮಾಡಿದಕ್ ನಮ್ಮನ್ನ ಏನಾದ್ರು ಹೊಡೆದ್ಬಿಡ್ತಾನ ಹೆಂಗೆ ಅಂತ ಬೈದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರಿಗೆ ತಿನ್ನೋದು ಕುಡಿಯೋದು ಕೂಡ ಗಂಟ್ಲಲ್ಲಿ ಇಳಿತಾ ಇಲ್ಲ ಪಾಪ. ಇವ್ನ್ ಕೂಡ ಓದೋನು ಫಸ್ಟ್ ಎಲ್ಲಾರ ಮುಖ ನೋಡ್ತಾನೆ. ಮುಖನ ನೋಡಿದ್ರೆ ಇವ್ನಿಗೆ ಅಯ್ಯ ಇದೇನಿದು ಈ ತರ ಇದೆ ಮುಖಗಳು, ಒಂದು ಕೂಡ ಓದೋ ಮುಖ ತರ ಇಲ್ವೇ ಅಂತ ಹೇಳಿ ಅವ್ರನಿಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಅವ್ರಿಗೆ ಸಖತ್ ಭಯ ಆಗೋಯ್ತು. ಅವ್ರಿಗೆ ಮಾತು ಕೂಡ ಬರ್ತಾ ಇಲ್ಲ ಬಾಯಲ್ಲಿ. ಅದ್ರಲ್ಲಿ ಒಬ್ಬನ್ ಮುಖ ಮಾತ್ರ ಒಂದ್ ಸ್ವಲ್ಪ ಓದೋ ತರ ಅನ್ಸುತ್ತೆ. ಸರಿ ಆಯ್ತು ಅಂತ ಹೇಳಿ ಹತ್ರ ಅವ್ನ್ ಮುಖ ಹತ್ರ ಹೋಗ್ಬಿಟ್ಟು ಅವ್ನ್ ಕಣ್ಣು ನಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಅವ್ನಿಗೆ ಸಖತ್ ಹೆದರಿಕೆ ಆಗೋಯ್ತು. ಆದ್ರೆ ನಮ್ ಹೀರೋ ಚಾಚಾ ಇದೆಲ್ಲ ಉಪಯೋಗಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ. ನಮ್ ಹೀರೋ ಅಲ್ಲಿಂದ ಹೋದ್ಮೇಲೆನೆ ಆ 3 ಜನಕ್ಕೆ ಸಮಾಧಾನ ಆಗೋದು, ಆ ಪಡಿಯೋನು ಹೊರಟೋದ ಕಣೋ ಅಂತ. ಅದಾದ್ಮೇಲೆ ಕ್ಯಾಂಟೀನ್ಗೆ ಕೂಡ ಹೋಗಿರ್ತಾರೆ. ಕ್ಯಾಂಟೀನ್ ಅಲ್ಲಿ ಕೂಡ ಯಾರಾದ್ರೂ ಓದೋ ಸ್ಟೂಡೆಂಟ್ಸ್ ಕಾಣುತ್ತಾ, ಓದೋ ಮುಖಗಳು ಯಾವ್ದಾದ್ರು ಇದ್ಯಾ ಅಂತ ನೋಡಿದ್ರೆ ಯಾವ್ದು ಓದೋ ಮುಖ ಇಲ್ಲ, ಎಲ್ಲ 420 ಅಕ್ಯೂಸ್ಡ್ ಮುಖಗಳೇ. ಏನೋ ಇದು ಈ ಕಾಲೇಜಲ್ಲಿ ಸೇರಿರೋರು ಎಲ್ಲ 420 ಅಕ್ಯೂಸ್ಡ್ ಗಳಾಗೆ ಇದ್ದಾರೆ, ಯಾರನ್ನೋ ನಾವು ಹುಡುಕೋದು ಅಂತ ಹೇಳಿ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಪಾರ್ಕ್ ನಿಂತಿರ್ತಾನೆ. ಅಂದ್ರೆ ಮಿಸ್ಲಿ ಹತ್ರ ಮಾತಾಡಿದ್ದ ಅಲ್ವಾ ಅವನ ನೋಡಿದ ತಕ್ಷಣ ನಮ್ ಹೀರೋ ಕಂಡಿಡ್ಬಿಟ್ಟು ಅವನು ಚೆನ್ನಾಗಿ ಓದೋನೆ ಅಂತ. ಸೊ ಅವನನ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಈ ತರ ನೀವು ಬಂದು ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗ್ರಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ತರ ಮಾತಾಡಿದಾಗ ಅವನಂತಾನೆ, ಏನು ಸ್ಟಡಿ ಗ್ರೂಪ್ ಹಾನ್ನ ಮೀರಿ ನೀವು ಇಲ್ಲಿ ಸ್ಟಡಿ ಗ್ರೂಪ್ ಎಲ್ಲ ಮಾಡ್ತಾ ಇದ್ದೀರಾ, ಅದೆಲ್ಲ ಯಾವ್ದಕ್ಕೂ ಲೆಕ್ಕಕ್ಕಿಲ್ಲ. ಇದರಿಂದ ನಿನಗೇನ್ ಪ್ರಾಬ್ಲಮ್ ಆಗುತ್ತೋ ಇಲ್ವಾ ಗೊತ್ತಿಲ್ಲ, ಆ ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗೋರ್ಗೆ ಮುಂದಕ್ಕೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೋ ಅಂತ ಕಿಮ್ನ ನೋಡ್ಬಿಟ್ಟು ಒಂಥರ ಬೇಜಾರಲ್ಲಿ ಹೇಳ್ಬಿಟ್ಟು ಹೋಗ್ತಾನೆ. ಕಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಕಡೆ ನಮ್ ಹೀರೋಗೂ ಏನ್ ಅರ್ಥ ಆಗ್ತಾ ಇಲ್ಲ. ಆದ್ರೆ ಪಾರ್ಕ್ ಬಂದು ಜಾಯ್ನ್ ಆಗ್ತೀನಿ ಆಗಲ್ಲ ಅಂತ ಏನು ಹೇಳಿಲ್ಲ, ಇದನ್ನ ಮಾತ್ರ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಇವಾಗ ಹಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಮಿಸ್ ಲೀ ಇದೆ ಕ್ಲಾಸು. ಅಲ್ಲಿಯ ಸ್ಟೂಡೆಂಟ್ಸ್ ಎಲ್ಲ ಈ ಮೇಡಮ್ ಕ್ಲಾಸ್ ನ ಇವಾಗ ಕೇಳಿದ್ದಾರೆ. ಅವ್ರು ಏನೇ ಹೇಳಿದ್ರೆ ಕೂಡ ಅವ್ರ ಕಿವಿ ಕೂಡ ಹಾಕೊಳ್ಳೋದಿಲ್ಲ. ಈಗ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನೋಡ್ತಾರೆ, ಇವಾಗ ಲಾಸ್ಟ್ ಬೆಂಚ್ ಅಲ್ಲಿ ರೋಡಿ ಬೈ ಕುತ್ಕೊಳ್ತಾ ಇದ್ದ ಅಲ್ವಾ, ಅವ್ನು ಇವತ್ತು ಕ್ಲಾಸ್ ಅಲ್ಲಿ ಇಲ್ಲ. ಇವತ್ತೆಲ್ಲ ಒಂದ್ 2-3 ದಿನದಿಂದ ಅವ್ನು ಕಾಣಿಸ್ತಾನೆ ಇಲ್ಲ. ಎಲ್ಲ ಹೋಗ್ಬಿಟ್ಟ ಈ ಹುಡುಗ, ಕ್ಲಾಸ್ ಅಲ್ಲಿ ಇಲ್ವೇ ಅಂತ ಹೇಳಿ ನೋಡ್ಕೊಂಡಿದ್ದವರು ನಂಬರ್ ಗೆ ಕಾಲ್ ನ ಟ್ರೈ ಮಾಡ್ತಾರೆ. ಅವನು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸರಿ ಅವ್ನ್ಗೆ ಏನಾಯ್ತೋ ಏನೋ ಚೆಕ್ ಮಾಡೋಣ ಅಂತ ಹೇಳಿ ಅವ್ನ ಅಡ್ರೆಸ್ ನ ಎತ್ತಿಟ್ಕೊಳ್ತಾರೆ. ಅದಾದ್ಮೇಲೆ ಇಲ್ಲಿ ಲೈಬ್ರರಿ ನಮ್ ಹೀರೋ ಮತ್ತೆ ಕಿಮ್ ಕುತ್ಕೊಂಡಿರೋದ್ರ ನೋಡ್ಬಿಟ್ಟು ಮೇಡಮ್ ಹೋಗಿ ಮಾತಾಡಿಸ್ತಾರೆ. ಏನ್ರಪ್ಪ ತುಂಬಾ ಡಲ್ ಆಗಿದ್ದೀರಾ, ಏನಾಯ್ತು ಅಂದಾಗ ಡಲ್ ಆಗಿಲ್ದೆ ಇನ್ನೇನ್ ಮೇಡಮ್ ಮಾಡೋದು, ಧೈರ್ಯವಾಗಿ ಸ್ಟಡಿ ಗ್ರೂಪ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ವಿ, ಆದ್ರೆ ಇವಾಗವರೆಗೂ ಯಾರು ಬಂದು ನಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಲಿಲ್ಲ, ಇನ್ ಬೇಜಾರ್ ಮಾಡ್ಕೊಳ್ದೆ ಏನ್ ಮಾಡೋದು ಅಂದಾಗ ಆ ಮೇಡಮ್ ಹೇಳ್ತಾರೆ 3 ವೀಕ್ಸ್ ಟೈಮ್ ಕೊಟ್ಟಿದಾರಪ್ಪ, 3 ವೀಕ್ಸ್ ಇವಾಗ ಏನಕ್ಕೆ ನೀವು ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ, ಸ್ವಲ್ಪ ಚಿಲ್ ಮಾಡೋಣ ಬನ್ನಿ ಹೊರಗಡೆ ಹೋಗ್ಬಿಟ್ ಬರೋಣ ಅಂದಾಗ ಆಯ್ತು ಮೇಡಮ್ ಹೋಗೋಣ ಅಂತ ಹೇಳಿ ಇವ್ರು ಕೂಡ ಮೇಡಮ್ ಜೊತೆ ಒಂದು ಬುಕ್ ಸ್ಟೋರ್ ಗೆ ಹೋಗಿರ್ತಾರೆ. ಅಲ್ಲಿ ಸುಮಾರು ಬುಕ್ಸ್ ಇರುತ್ತೆ. ಅಲ್ಲಿ ಆ ಮೇಡಮ್ ಈ ಬುಕ್ ಚೆನ್ನಾಗಿರುತ್ತೆ, ಇತ್ತೋಗಳು ಆ ಬುಕ್ ಚೆನ್ನಾಗಿರುತ್ತೆ, ಅತ್ತೋಗಳು ಅಂತ
ಹೇಳಿ ಒಂದೊಂದ್ ಬುಕ್ ಆಗಿ ಸಜೆಸ್ಟ್ ಮಾಡ್ತಾ ಇದ್ರೆ ನಮ್ ಹೀರೋ ಇಲ್ಲ ಮೇಡಮ್ ಅದ್ ನನ್ನ ಹತ್ರ ಇದೆ, ಇಲ್ಲ ಮೇಡಮ್ ಇದು ನನ್ನ ಹತ್ರ ಇದೆ ಅಂತ ಅವ್ರು ತೋರ್ಸೋ ಎಲ್ಲಾ ಬುಕ್ ನನ್ನ ಹತ್ರ ಇದೆ ಅಂತ ಹೇಳ್ತಿದ್ರೆ ಒಂದು ಬುಕ್ ಅಂಗಡಿನೇ ಮನೇಲಿ ಇಟ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ. ಆದ್ರೆ ನಮ್ ಹೀರೋಗೆ ಬುಕ್ ಮೇಲೆ ಇಂಟ್ರೆಸ್ಟ್ ಬಂದಿಲ್ಲ. ಅಲ್ಲಿ ಕಲರ್ ಕಲರ್ ಆಗಿ ಪೆನ್ಸ್ ಇಟ್ಟಿರ್ತಾರೆ, ಡಿಫ್ರೆಂಟ್ ಕಲರ್ ಅಲ್ಲಿ ಪೆನ್ಸ್, ಅದನ್ನೆಲ್ಲ ಉಂಟು ಅದ್ರ ಮೇಲೆ ಅಟ್ರಾಕ್ಟ್ ಆಗೋಯ್ತು. ಎಲ್ಲಾ ಕಲರ್ ಅಲ್ಲಿ ಒಂದೊಂದು ಪೆನ್ ಎತ್ತಿಟ್ಕೊಳ್ತಾನೆ. ಅದಾದ್ಮೇಲೆ 3 ಜನನು ಒಂದು ಗ್ಲಾಸ್ ಹತ್ರ ನಿಂತ್ಕೊಂಡು ಆಹಾ ಅದು ಸೂಪರ್ ಆಗಿದೆ ಅಲ್ವಾ, ಇಲ್ಲ ಇದು ಸೂಪರ್ ಆಗಿದೆ ಅಂತ ಹೇಳಿ ಏನೋ ತೋರ್ಸ್ಕೊಂಡು ಮಾತಾಡ್ತಾ ಇರ್ತಾರೆ. ಬೇರೆ ಏನು ಅಲ್ಲಿರೋದು ಐಸ್ ಕ್ರೀಮ್ ನೋಡ್ಬಿಟ್ಟು 3 ಜನ ಜೋಲ್ ಸುರ್ಸ್ಕೊಂಡು ಅದು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇರೋದು. ಅದಾದ್ಮೇಲೆ ಅದನ್ನ ತಗೊಂಡು ಕೂಡ ಹೊರಗಡೆ ಕೂತ್ಕೊಂಡು ತಿಂತಾ ಇರ್ತಾರೆ. ಆಗ ಮಿಸ್ ಲೀ ಕೇಳ್ತಾರೆ, ಹೌದು ಏನೋ ನೀನ್ ಬುಕ್ಸ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತೀಯ ಅಂತ ನೋಡಿದ್ರೆ ಕಲರ್ ಆಗಿರೋ ಪೆನ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ, ಅಷ್ಟೊಂದು ಪೆನ್ಸ್ ನ ಎತ್ತಿಟ್ಕೊಂಡೆ ಏನಕ್ಕೆ ಅಂದಾಗ, ಓ ಅದಾ ಮೇಡಮ್ ಏನಿಲ್ಲ, ನಾನು ಒಂದೊಂದ್ ಸಬ್ಜೆಕ್ಟ್ ಒಂದೊಂದ್ ಪೆನ್ ಅಲ್ಲಿ ಬರೀತೀನಿ, ಅದರಿಂದ ನನಗೆ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅದೊಂಥರ ನನಗೆ ಒಂದು ಇಂಟ್ರೆಸ್ಟ್ ಅನ್ನೋ ತರ ಹೇಳ್ತಾನೆ. ಈ ತರ ಕೂಡ ಯಾರಾದ್ರೂ ಓದ್ತಾರ ಅಂತ ಮೇಡಮ್ ಆಶ್ಚರ್ಯವಾಗಿ ನೋಡಿದವರು, ಸರಿ ಕಂಡ್ರೋ ಟೈಮ್ ಆಯ್ತು ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಆ ಮೇಡಮ್ ಅವ್ರ ಪಾಡಿಗೆ ಅವ್ರ ಮನೆ ಕಡೆ ಹೋಗ್ತಾರೆ. ಇವ್ರಿಬ್ರು ಇವ್ರ ಮನೆ ಕಡೆಗೆ ಹೋಗ್ತಾರೆ. ಆದ್ರೆ ಮೇಡಮ್ ಅವ್ರ ಮನೆಗೆ ಹೋಗೋದಕ್ಕೂ ಮುಂಚೆ ಸ್ಟ್ರೈಟ್ ಆಗಿ ಫಸ್ಟ್ ಆ ರೌಡಿ ಬಾಯ್ ಅಡ್ರೆಸ್ ನ ತಗೊಂಡಿದ್ರಲ್ವಾ ಅವ್ರ ಮನೆ ಹತ್ರ ಹೋಗಿ ನೋಡೋದು. ಅಲ್ಲೋಗಿ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿ ನೋಡ್ತಾರೆ, ಬಟ್ ಯಾರು ಡೋರ್ ಓಪನ್ ಮಾಡೋ ತರ ಇಲ್ಲ. ಕಾಲ್ ಮಾಡಿದ್ರೆ ಕೂಡ ಅವನು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಇವ್ರು ಅವ್ರ ಮನೆಗೆ ಹೊರಟೋಗ್ತಾರೆ. ಇಲ್ಲಿ ನಮ್ ಹೀರೋ ಮತ್ತೆ ಕಿಮ್ ಕೂಡ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ಬಂದೀಗ ತಗೊಂಡಿದ್ದ ಅಲ್ವಾ ಏನೋ 1-2-3 ಬುಕ್ ತಗೊಂಡಿದ್ನೇನೋ, ಅದ್ರಲ್ಲಿ ಒಂದು ಬುಕ್ ರೆಡ್ ಕಲರ್ ರ್ಯಾಪರ್ ಇರೋ ತರ ಒಂದು ಬುಕ್, ಅದನ್ನ ಅವನು ಹುಡುಕ್ತಾ ಇದ್ದಾನೆ. ಇಲ್ಲ ಅಯ್ಯೋ ಮಿಸ್ ಲೀ ಕವರ್ ಅಲ್ಲಿ ಹೊಟ್ಟೋಯ್ತಾ ಅಂತ ನೋಡ್ತಾರೆ. ಸರಿ ಬಿಡು ನಾಳೆ ತಗೊಳ್ಳೋಣ ಅಂತ ಮನೆಗೆ ಹೊರಟೋದ್ರು. ಈಗ ಮಿಸ್ ಲೀ ಕೂಡ ಅವ್ರ ಅಪಾರ್ಟ್ಮೆಂಟ್ ಹತ್ರ ಹೊರಟೋದ್ರು. ಅದ್ರ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಕೂಡ ನೋಡ್ತಾರೆ ಅವ್ರ ಹತ್ರ ರೆಡ್ ಕಲರ್ ಬುಕ್ ಇದೆ ಅಂತ. ಸರಿ ಎಲ್ಲೋ ಮಿಸ್ ಆಗಿ ಬಂದಿದೆ ನಾಳೆ ಕೊಡೋಣ ಅಂತ ಹೇಳಿ ಅವ್ರು ಮತ್ತೆ ಬ್ಯಾಗ್ ಅಲ್ಲಿ ಹಾಕೊಂಡು ಅವ್ರ ಮನೆ ಡೋರ್ ಹತ್ರ ಹೋಗ್ತಾರೆ. ಆದ್ರೆ ಇವ್ರು ಡೋರ್ ನ ಓಪನ್ ಮಾಡೋದಕ್ಕೂ ಮುಂಚೆನೆ ಯಾರೋ ಡೋರ್ ನ ಓಡ್ಕೊಂಡು ಒಳಗಡೆ ಹೋಗಿದ್ದಾರೆ. ಇವರು ಸಖತ್ ಶಾಕ್ ಆಗ್ಬಿಟ್ರು. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ನಿಂತಿರೋದು ರೌಡಿ ಬಾಯ್. ಆಕ್ಚುಲಿ ಮೇಡಮ್ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಆ ಬುಕ್ ಇವ್ರ ಹತ್ರ ಇತ್ತಲ್ಲ ಲಿಫ್ಟ್ ಓಪನ್ ಮಾಡ್ಕೊಂಡ್ ಬಂದಾಗ ಆಗ್ಲೇ ನಮ್ ಹೀರೋಗೆ ಕಾಲ್ ನ ಟ್ರೈ ಮಾಡಿರ್ತಾರೆ. ಆ ಕಡೆ ನಮ್ ಹೀರೋ ಅಟೆಂಡ್ ಮಾಡಿರೋದಿಲ್ಲ. ಇವಾಗ ಇಲ್ಲಿ ಡೋರ್ ಹತ್ರ ಬಂದ್ ನೋಡಿದ್ರೆ ಡೋರ್ ಓಪನ್ ಆಗಿದೆ. ಒಳಗಡೆ ನೋಡಿದ್ರೆ ಆ ರೌಡಿ ಬಾಯ್ ಇರ್ತಾನೆ, ಜೊತೆಗೆ ಇನ್ನಿಬ್ರು ಹುಡುಗರು ಕೂಡ ಇರ್ತಾರೆ. ಈ ಮೇಡಮ್ ಒಂಥರ ಭಯ ಆಗೋಯ್ತು ಅವ್ನ ನೋಡಿ. ಏನ್ರಪ್ಪ ಇಷ್ಟೊತ್ತಲ್ಲಿ ಏನಕ್ಕಪ್ಪ ಬಂದಿದ್ದೀರಾ ಅಂದಾಗ, ಏನಿಲ್ಲ ಮೇಡಮ್ ಏನೋ ಸ್ಟಡಿ ಗ್ರೂಪ್ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಲ್ಲ, ನಾನು ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗೋಣ ಅಂತಿದ್ದೀನಿ ಅಂದಾಗ ಅವ್ರು ಕೂಡ ಓ ಹೌದಪ್ಪ ಒಳ್ಳೆ ವಿಷಯನೇ, ಬಟ್ ಇದ್ರ ಬಗ್ಗೆ ಇಷ್ಟೊತ್ತಲ್ಲಿ ಏನಕ್ಕೆ ಮಾತಾಡೋದು, ಹೋಗ್ರಿ ಮನೆಗೆ ಹೋಗ್ರಿ ನಾಳೆ ಮಾತಾಡೋಣ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಏನ್ ಮೇಡಮ್ ಏನೇ ಡೌಟ್ ಆದ್ರೂ ಎಷ್ಟೊತ್ತಲ್ಲಾದ್ರೂ ಕೇಳ್ರಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದಿರಲ್ವಾ, ಅದಕ್ಕೆ ಈ ಡೌಟ್ ನ ಕೇಳಕ್ಕೆ ಅಂತ ಬಂದಿದ್ದು. ನಾನು ಸ್ಟಡಿ ಗ್ರೂಪ್ ಗೆ ಜಾಯ್ನ್ ಆಗ್ತೀನಿ, ಆದ್ರೆ ನೀವು ಸ್ಕೂಲ್ ಅಲ್ಲಿ ಇರಬಾರ್ದು, ಸ್ಕೂಲ್ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಮೇಡಮ್ ಒಪ್ಕೊಂತ ಇಲ್ಲ. ಏನು ಸ್ಕೂಲ್ ಬಿಟ್ಟು ಹೋಗ್ಬೇಕಾ, ಅಲ್ಲಿರೋ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಹೇಳ್ಕೊಡ್ತೀನಿ, ನನಗೆ ತಿಳಿದಿರೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ಬಂದಿರೋದು, ಹಂಗಿರ್ಬೇಕಾದ್ರೆ ಸ್ಟೂಡೆಂಟ್ಸ್ ನ ಅರ್ಧದಲ್ಲಿ ಬಿಟ್ಬಿಟ್ಟು ಹೋಗುತ್ತೆ ಹೇಳ್ತಾ ಇದ್ಯಾ, ನಾನು ಹೋಗಲ್ಲ ಅಂತ ಹೇಳ್ತಾರೆ. ಈ ಕಡೆ ನಮ್ ಹೀರೋ ಸ್ನಾನಕ್ಕೆ ಹೋಗಿದ್ನೇನೋ, ಅದಕ್ಕೆ ಕಾಲ್ ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಆ ಮೇಡಮ್ ನಂಬರ್ ಇಂದ ಮಿಸ್ ಕಾಲ್ ಬಂದಿರೋದನ್ನ ನೋಡ್ಬಿಟ್ಟು ಇವ್ನ್ ಮತ್ತೆ ರಿಟರ್ನ್ ಕಾಲ್ ಮಾಡ್ತಿದ್ದಾನೆ. ಅಲ್ಲಿ ಆ ಮೇಡಮ್ ಕಾಲ್ ನ ಅಟೆಂಡ್ ಮಾಡ್ಬಿಟ್ಟು ಈ ತರ ಇವ್ನ್ ಮನೆಗ್ ಬಂದಿದ್ದಾನೆ ಅಂತ ಹೇಳ್ಬೇಕು ಅನ್ಕೊಳ್ತಾರೆ. ಆದ್ರೆ ಅಷ್ಟೆಲ್ಲ ರೌಡಿ ಬಾಯ್ ಈ ಫೋನ್ ನ ಕಿತ್ಕೊಂಡ್ಬಿಟ್ಟ. ಕಾಲ್ ಬೇರೆ ಅಟೆಂಡ್ ಮಾಡ್ತಾ ಇಲ್ಲ ಮೇಡಮ್. ಅದರಿಂದ ಹೀರೋಗೆ ಒಂಥರ ಡೌಟ್ ಬರುತ್ತೆ, ಅದೇನದು ಅವ್ರು ಕಾಲ್ ಮಾಡಿ 2 ನಿಮಿಷ ಕೂಡ ಆಗ್ಲಿಲ್ಲ, ಅಷ್ಟರಲ್ಲಿ ಫೋನ್ ನ ಎಲ್ಲಿಟ್ಬಿಟ್ಟು ಹೊಟ್ಟೋದ್ರು, ಯಾಕೆ ಮೇಡಮ್ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ. ಇದ್ರು ಅವ್ನು ಇದನ್ನ ಅಷ್ಟು ಸೀರಿಯಸ್ ಆಗಿ ಎತ್ಕೊಂಡಿಲ್ಲ. ಓಕೆ ಜೊತೆಗ್ ಬಂದಿದ್ವಲ್ಲ ಮಕ್ಕಳು ಸೇಫ್ ಆಗಿ ಹೋಗಿದ್ದಾರೆ ಏನೋ ಅಂತ ಕೇಳಕ್ಕೆ ಕಾಲ್ ಮಾಡಿರ್ತಾರೆ. ಅವರೆಲ್ಲ ಫೋನ್ ನ ಇಟ್ಬಿಟ್ಟು ವಾಶ್ರೂಮ್ ಗೆಲ್ಲಾದ್ರೂ ಹೋಗಿರ್ಬೋದೇನೋ, ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡು ಅಂತ ಅವ್ನು ಅದನ್ನ ಕೇರ್ಲೆಸ್ ಆಗಿ ತಗೊಂಡ, ಅದನ್ನ ಅಷ್ಟಾಗ ಅವ್ನ ತಲೆಗೆ ಹಚ್ಕೊಳ್ಳಿಲ್ಲ. ಬಟ್ ಇದೇ ಟೈಮ್ ಅಲ್ಲಿ ಇಲ್ಲಿ ಆ ಮೇಡಮ್ ನ ಆ 3 ಜನ ಸೇರ್ಕೊಂಡು ಕಟ್ಟಾಕ್ಬಿಟ್ಟು ಹೊಡಿಯಕ್ಕೆಲ್ಲ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಈ ರೌಡಿ ಬಾಯ್ ಅಂತೂ ಯಾಕೆ ಮೇಡಮ್ ನಾನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಯಾಕೆ ಕೇಳಲ್ಲ ಅಂತ ಹೇಳ್ತೀರಾ, ಇವಾಗ ನಾನು ಹೊಡೆದೆ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ, ಅದಕ್ಕೆ ಕೊಡೋದಕ್ಕೆ ನೀವು ಪ್ರಾಣದಲ್ಲಿ ಇರ್ಬೇಕಲ್ವಾ, ನಾನು ನಿಮ್ಮನ್ನ ಸಾಯಿಸ್ಬಿಡ್ತೀವಲ್ಲ ಅಂತ ಹೇಳಿ ಅವ್ರನ್ನ ಬೆದರಿಸ್ತಾನೆ, ಕುಡಿಯಕ್ಕಂತಾನೆ ಹೋಗ್ತಾನೆ. ಮೋಸ್ಟ್ಲಿ ಹಾನ್ ಅಂತ ಇದ್ದ ಅಲ್ವಾ, ಅವ್ನ ಹೇಳಿನೇ ಇವ್ನಿಗೆ ಕೆಲಸ ಮಾಡ್ತಿದ್ದಾನೇನೋ, ಯಾಕಂದ್ರೆ ಅವನಿಗೆ ಅವನೇ ಫಸ್ಟ್ ರ್ಯಾಂಕ್ ಬರ್ಬೇಕು, ಅವನ್ನ ಮೀರಿ ಯಾರು ಚೆನ್ನಾಗಿ ಓದ್ಬಾರ್ದು ಅಂತ. ಈಗ ಸ್ಟಡಿ ಗ್ರೂಪ್ ಅದು ಇದು ಅಂತ ಮಾಡಿದ್ರೆ ಚೆನ್ನಾಗಿ ಓದೋ ಸ್ಟೂಡೆಂಟ್ಸ್ ಎಷ್ಟೋ ಜನ ಇದಾರೆ, ಸೊ ಅವ್ರನ್ನ ಮೀರಿ ಯಾರು ಓದ್ಬಾರ್ದು ಅನ್ನೋದಕ್ಕೋಸ್ಕರ ಇವನ್ ಕೇಳಿ ಈ ತರ ಕೆಲಸನ ಮಾಡಿಸ್ತಾ ಇರೋದು. ಈ ಮೇಡಮ್ ಸ್ಕೂಲ್ ಅಲ್ಲಿ ಇರೋವರೆಗೂ ಈ ತರ ಏನೋ ಒಂದು ರೂಲ್ಸ್ ತರ್ತಾ ಇರ್ತಾರೆ, ಮಕ್ಕಳು ಚೆನ್ನಾಗಿ ಓದ್ಬಿಡ್ತಾರೆ ಅಂತ ಹೇಳಿ ಮೇಡಮ್ ನ ಒಡಿಯಕ್ಕೆ ಬೆದರ್ಸಕ್ಕೆ ಅಂತ ಕಳ್ಸಿರೋದು. ಆದ್ರೆ ಅಷ್ಟರಲ್ಲೇ ಇವನು ಮೇಡಮ್ ನ ಹೊಡಿಬೇಕು ಅನ್ಕೊಳ್ಳೋಷ್ಟ್ರೆ ಟಕ್ ಅಂತ ಪವರ್ ಕಟ್ ಆಗೋಯ್ತು. ಏನೋ ಇದು ಪವರ್ ಕಟ್ ಆಗೋಯ್ತು ಅಂತ ಇವ್ರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋ ಟೈಮಲ್ಲಿ ಯಾರಂತಾನೆ ಗೊತ್ತಿಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಮನೆ ಒಳಗಡೆ ಬಂದಿರ್ತಾರೆ. ಮೇಡಮ್ ನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಅಂತ ಟ್ರೈ ಮಾಡ್ತಾರೆ. ಆ ಗ್ಯಾಪ್ ಅಲ್ಲಿ ಇವ್ರಿಗೆ 2 ಬೀಳತ್ತೆ ಏಟು. ಅವ್ರು ನಂಗೆ ಸೈಡ್ ತಳ್ಬಿಟ್ಟು ಆ ಬಂದಿರೋನ್ ಬಂದ್ಬಿಟ್ಟು ಮೇಡಮ್ ನ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ. ಬಟ್ ಈ 3 ಜನ ಬಿಡ್ತಾ ಇಲ್ವೇ, ಓಡಿಸ್ಕೊಂಡೇ ಹೋಗ್ತಾ ಇರ್ತಾರೆ. ಹೆಂಗೋ ಟಕ್ ಅಂತ ಲಿಫ್ಟ್ ಒಳಗಡೆ ಹೊರಟೋದ್ರು. ಒಳಗಡೆ ಹೋದ್ಮೇಲೆ ಅವ್ನ ಹುಡಿ ತೆಗೆದ್ರೇನೆ ಗೊತ್ತಾಗೋದು ಅದು ಪಾರ್ಕ್ ಅಂತ. ಫಸ್ಟ್ ಮೇಡಮ್ಗೆ ಗೊತ್ತಾಗ್ಲಿಲ್ಲ, ಅವ್ರಿಗೆ ಅಷ್ಟು ಫ್ಲಾಶ್ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಓ ಕಸ ಬುಟ್ಟಿ ಎತ್ಬೇಕಾದ್ರೆ ನೀನ್ ಬಂದಿದ್ದೆ ಅಲ್ವಾ, ಏನಪ್ಪಾ ನೀನ್ ಹೆಂಗೋ ಬಂದೆ ಇಲ್ಲಿ, ನನ್ ಹಿಂಗೋ ಒಳ್ಳೆ ಟೈಮಲ್ಲಿ ಬಂದು ಕಾಪಾಡದೆ ಅಂತ ಹೇಳಿ ಮಾತಾಡ್ತಾರೆ. ಆದ್ರೆ ಅಷ್ಟೆಲ್ಲ ಲಿಫ್ಟ್ ಕ್ಲೋಸ್ ಆಗೋ ಟೈಮ್ ಅಲ್ಲೇ ಆ ಇಬ್ರು ಬಂದು ಅದ್ ಜಾಗಕ್ಕೆ ಬಂದ್ಬಿಟ್ರು ಇವ್ರನ್ನ ಹಿಡಿಬೇಕು ಅಂತ. ಆದ್ರೆ ಪಾರ್ಕ್ ಹೆಂಗೋ ಆ ಲಿಫ್ಟ್ ಕ್ಲೋಸ್ ಆಗೋ ಟೈಮಲ್ಲಿ ಅವ್ರನ್ನ ಜಾಡ್ಸ್ ಕಾಲಲ್ಲೇ ಓದ್ಬಿಟ್ಟು ಅಲ್ಲಿಂದ ಹಂಗೆ ತಪ್ಪಿಸ್ಕೊಂಡು ಕೆಳಗಡೆ ಬೇಸ್ಮೆಂಟ್ ಗೆ ಬಂದ್ಬಿಟ್ರು. ಪಾರ್ಕಿಂಗ್ ಇಟ್ಟಿರ್ತಾರಲ್ಲ ಆ ಜಾಗಕ್ಕೆ ಬಂದ್ಬಿಟ್ರು. ಅಲ್ಲಿಂದಾದ್ರೂ ಹೆಂಗ ತಪ್ಪಿಸ್ಕೊಂಡು ಹೊಟ್ಟೋಗ್ಬೇಕು ಅಂತ ನೋಡಿದ್ರೆ ಅವ್ರು ಅಲ್ಲೂ ಬಿಡ್ತಾ ಇಲ್ಲ, ಅಲ್ಲಂಗೆ ಅವಸ್ಕೊಂಡಿರ್ತಾರೆ. ಫಸ್ಟ್ ಈ ವಿಷಯನ ಪೊಲೀಸ್ ಅವ್ರಿಗೆ ಹೇಳ್ಬೇಕು ಅಂತ ಮಿಸ್ ಲೀ ಟ್ರೈ ಮಾಡ್ತಾ ಇರೋದು. ಫೋನ್ ಅವ್ರದ್ದು ಅಲ್ಲಿ ಮೇಲೆ ಕಿತ್ತಿಟ್ಕೊಂಡ್ಬಿಟ್ಟಿದ್ರಲ್ವಾ, ಅದಕ್ಕೆ ಪಾರ್ಕ್ ಅವನ ಹತ್ರ ಇರೋ ಫೋನ್ ನ ಕೊಡ್ತಾನೆ. ಇವ್ರು ಇನ್ನೇನ್ ಕಾಲ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಆ ರೌಡಿ ಬಾಯ್ಸ್ ಕಡೆ ಒಬ್ಬ ಬಂದ್ಬಿಟ್ಟು ನೋಡ್ಬಿಟ್ಟ, ಸೋಡಾ ಬುಡ್ಡಿ ಕನ್ನಡಿ ಹಾಕೊಂಡಿರ್ತಾನೆ. ಅವ್ನ್ ಬಂದು ನೋಡ್ಬಿಟ್ಟ, ಟಕ್ಕಂತ ಫೋನ್ ನ ಕಿತ್ಕೊಂಡು ಅವ್ರು ಇಲ್ಲ ಅವಸ್ಕೊಂಡಿದ್ದಾರೆ, ಬೇಗ ಬನ್ನಿ ಅಂತ ಕರೆದಿದ ತಕ್ಷಣ ಆ ರೌಡಿ ಬಾಯ್ಸ್
ಎಲ್ಲ ಕೂಡ ಅಲ್ಲಿಗೆ ಬಂದ್ಬಿಟ್ರು. ಈ 3 ಜನ ಮಾತ್ರ ಅಲ್ಲ, ಇನ್ನು ತುಂಬಾ ಜನ ಜಾಗಕ್ಕೆ ಬಂದ್ಬಿಡ್ತಾರೆ. ಇವಳಿಂದ ತಪ್ಪಿಸ್ಕೋಬೇಕು ಅಂತ ಟ್ರೈ ಮಾಡಿದ್ರು, ಆದ್ರೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಮಿಸ್ಲಿ ಬಂದು ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಇಲ್ಲಿ ನೋಡ್ರೋ ಮಕ್ಳ, ಏನ್ರೋ ನಿಮ್ ವಯಸ್ಸು, ನಾನು ಓದೋದು ಹೇಳ್ಕೊಡ್ತಾ ಇರೋದೇ ನಿಮ್ ಪ್ರಾಬ್ಲಮ್ ಅಂದ್ರೆ ನಾನು ಅದನ್ನ ಕೂಡ ಬಿಟ್ಬಿಡ್ತೀನಿ ಅಂತ ಅವ್ರ ಹತ್ರ ಕೂಲ್ ಆಗಿ ಕಾನ್ವರ್ಸೇಷನ್ ಇಟ್ಕೋಬೇಕು ಅಂತ ನೋಡ್ತಾರೆ. ಬಟ್ ಬಂದಿರೋದೆಲ್ಲ ಸಾಧಾರಣವಾದ ಸ್ಟೂಡೆಂಟ್ಸ್ ಅಲ್ವಲ್ಲ, ರೌಡಿ ಬಾಯ್ಸ್ ಅಲ್ವಾ. ಆ ಮೇಡಮ್ ನನ್ನೇ ಹೊಡೆದ್ಬಿಟ್ರು, ಆ ಮೇಡಮ್ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೇ ಬಿಟ್ರು. ಇದೇನ್ರು ಇದು, ಮಾತಾಡ್ತಿದ್ರೆ ಕೈಯೆಲ್ಲ ಇಡ್ತೀರಾ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಬಂದಿರೋದು ಸಾಮಾನ್ಯವಾದ ಸ್ಟೂಡೆಂಟ್ಸ್ ಅಲ್ವಲ್ಲ, ಸ್ಟೂಡೆಂಟ್ ಹೆಸರಲ್ಲಿರೋ ರೌಡಿಗಳು. ಇವ್ರನ್ನ ಯಾರಪ್ಪ ಇತರ ತಯಾರು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೇನಲ್ಲಿ ಮೇಡಮ್ ಕತೆ ಮುಗಿತಲ್ವಾ, ನೆಕ್ಸ್ಟ್ ಪಾರ್ಕ್ ನ ಎಲ್ಲರೂ ರೌಂಡ್ ಅಪ್ ಮಾಡ್ಬಿಟ್ರು. ಹೌದು, ಇವಾಗ ನಿನ್ಗೂ ಇದಕ್ಕೂ ಏನೋ ಸಂಬಂಧ, ಏನಕ್ಕೋ ನೀನ್ ಇಲ್ಲಿ ಸೆಂಟ್ರಲ್ ಬರ್ತಾ ಇದೆಯಾ, ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡ್ಬಾರ್ದ ಅಂತ ಪಾರ್ಕ್ ನ ಬೈತಾ ಇರ್ತಾರೆ. ಅದ್ರಲ್ಲ ಗುಂಪಲ್ಲೊಬ್ಬ ಹೇಳ್ತಾನೆ, ಈ ಪಾರ್ಕ್ ನೀನ್ ಸಾಮಾನ್ಯವಾದನ್ ಅನ್ಕೊಂಡಿದ್ಯಾ, ಅವನೊಬ್ಬ ಕೊಲೆಗಾರ ಅಂತ ಹೇಳಿದ ತಕ್ಷಣ ಅವ್ನಿಗೆ ಬರುತ್ತೆ ನೋಡಿ ಕೋಪ. ಕೈಯಲ್ಲಿ ಈ ಶಾರ್ಪ್ ಆಗಿ ಇರುತ್ತಲ್ಲ, ಆತರ ಒಂದು ರಿಂಗ್ ಟೈಪ್ ಇರುತ್ತೆ, ಅದನ್ನ ಹಾಕೊಂಡು ಎಲ್ಲರೂ ಹೊಡಿಯಕ್ಕೆ ಶುರು ಮಾಡ್ತಾನೆ. ನೋಡು, ನಿಂಗೆ ಎಷ್ಟು ಧೈರ್ಯ ಇದ್ರೆ ನನ್ ಬಗ್ಗೆ ಹತ್ರ ಮಾತಾಡ್ತೀಯ ಅಂತ ಒಬ್ಬೊಬ್ಬನ್ಗೂ ಮಕದ ಮೇಲೆ ಪಂಚು ಕಿತ್ಕೊಂಡ್ ಬರ್ತಾ ಇರುತ್ತೆ, ಚರ್ಮ ಅಲ್ಲ. ಅಲ್ಲಿಯ ರೌಡಿ ಬೈ ಬೇರೆ ರಾಡ್ ನ ಕೈಯಲ್ಲಿ ಇಟ್ಕೊಂಡು ರೆಡಿ ಆಗಿರ್ತಾನೆ ಹೊಡಿಯೋದಕ್ಕೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ ಎಷ್ಟು ಅವ್ನಿಗೊಂದ್ ಸಮಾಧಾನ ಮಾಡ್ಕೊಂಡು ಮಲ್ಕೋಬೇಕಂತ ನೋಡಿದ್ರು ಅವ್ನಿಗೆ ನಿದ್ದೆ ಬರ್ತಾ ಇಲ್ಲ. ಮಿಸ್ಲಿ ಏನಕ್ಕೆ ಕಾಲ್ ಮಾಡಿದ್ರು, ಇವಾಗ ನಾನು ರಿಪೀಟೆಡ್ ಆಗಿ ಕಾಲ್ ಮಾಡ್ತಿದ್ರೆ ಅವ್ರು ಯಾಕೆ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ ರೋಡ್ಗೆ ಬಂದ್ಬಿಟ್ಟಿರ್ತಾನೆ. ಅವನ ಹತ್ರ ಡೌಟ್ ಅಲ್ಲಿ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಸ್ಪೀಡ್ ಆಗಿ 1-2-3 ಬೈಕ್ ಆ ಕಡೆ ಹೋಗೋದನ್ನ ಗಮನಿಸ್ತಾನೆ. ಅದ್ರ ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಆಗೋಯ್ತು, ಇಲ್ಲ ಇಲ್ಲೇನೋ ಸರಿ ಇಲ್ಲ, ಏನೋ ತಪ್ಪಾಗಿ ನಡೀತಾ ಇದೆ ಅಂತ. ಇನ್ನೇನ್ ಮಾಡ್ತಾನೆ, ನೆಕ್ಸ್ಟ್ ಮಿನಿಟ್ ಮಿಸ್ಲಿ ಮನೆಗ್ ಬರ್ಬೇಕು ಅಂತ ಅಲ್ಲಿಂದ ನಡೆಯಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಆ ಫೈಟಿಂಗ್ ಸೀನ್ ನ ತೋರಿಸ್ತಾರೆ. ಅಲ್ಲಿ ಪಾರ್ಕ್ ಏನ್ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಬಿಡ್ತಾ ಇದ್ದಾನೆ ನೋಡಿ, ಒಂದೊಂದೇಟು ಒಂದೊಂದ್ ಪಜ್ಗೆ ಒಬ್ಬೊಬ್ರು ಔಟು. ಆದ್ರೆ ಅನ್ಕೊಳ್ಳದೆ ರೀತಿಯಲ್ಲಿ ಆ ರೋಡಿ ಬೈ ಬಂದು ರಾಡ್ ಅಲ್ಲಿ ಬಂದು ಪಾರ್ಕ್ ನ ಹೊಡೆದ್ಬಿಟ್ಟ. ಅದರಿಂದ ಪಾರ್ಕ್ ಒಂದ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾನೆ. ನೋವು ಬರುತ್ತಲ್ವಾ, ಆ ನೋವಲ್ಲಿ ಕೆಳಗಡೆ ಬಿದ್ಬಿಟ್ಟ. ಇದೇ ಚಾನ್ಸ್ ಅಂತ ಹೇಳಿ ಎಲ್ಲರೂ ಬಂದು ಅವನ್ನ ಗುಂಪಲ್ಲಿ ಸೇರ್ಕೊಂಡು ಗುಮ್ಮಕ್ಕೆ ಶುರು ಮಾಡ್ಬಿಟ್ರು. ಆ ಟೈಮಲ್ಲಿ ಲೈಟ್ ಆಗಿ ಮಿಸ್ಲಿಗೆ ಎಚ್ಚರ ಆಗುತ್ತೆ. ಇದ್ರು ನೋವಲ್ಲಿ ಇರ್ತಾರಲ್ವಾ, ಏನ್ರೋ ಮಾಡ್ತಾ ಇದೀರಾ, ಬಿಡ್ರೋ ಅವನ್ನ, ನೀವೆಲ್ಲ ಸ್ಟೂಡೆಂಟ್ಸ್ ಏನ್ರೋ ನಿಮ್ ವಯಸ್ಸು, ದೊಡ್ಡ ಮನುಷ್ಯರ ತರ ಈ ತರ ಮಾಡ್ತಾ ಇದೀರಾ ಅಂತ ಅವ್ರು ಹತ್ಕೊಂಡು ಅವ್ರಿಗೆ ಸಮಾಧಾನ ಆಗೋ ತರ ಮಾತಾಡ್ತಾ ಇದ್ರೆ, ಎಲ್ಲಿ ಸಮಾಧಾನ ಆಗೋ ಸ್ಟೇಜ್ ಅಲ್ಲಿ ಇದಾವ ಅವು, ಏನೋ ಡ್ರಗ್ಸ್ ಎಲ್ಲ ಎತ್ಕೊಂಡ್ ಬಂದಿರೋ ತರ ಇದಾವೆ ನೋಡಕ್ಕೆ. ಆಗ ರೌಡಿ ಬಾಯ್ ಮರ್ಯಾದಿನೇ ಕೊಡಲ್ಲ ಅಂತ ಕಾಣಿಸುತ್ತೆ. ಏನೇ ತುಂಬಾ ಮಾತಾಡ್ತಾ ಇದೀಯ, ಬಿಟ್ರೆ ನೀನೆಲ್ಲ ಇದ್ರೆ ಕಣೇನೆ ಪ್ರಾಬ್ಲಮ್, ನೀನೆಲ್ಲ ಇರಬಾರ್ದು ಅಂತ ಹೇಳಿ ಆ ಮೇಡಮ್ ನನ್ನೇ ಹೊಡಿಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲಿ ಯಾರೋ ಬಂದು ಅವ್ನ ಕೈನ ಹಿಡ್ಕೊಂತಾರೆ. ಬೇರೆ ಯಾರು, ನಮ್ ಹೀರೋನೇ ಸಖತ್ ಮಾಸಾಗಿ ಎಂಟ್ರಿ ಕೊಟ್ಟ. ಆ ರೌಡಿ ಬಾಯ್ನ ಹಂಗೆ ಒಳ್ಳೆ ಬಟ್ಟೆ ನೆತ್ತಿ ದೂರದಲ್ಲಿ ಬಿಸಾಕೋತಾರ ಹಂಗೆ ಆರ್ಸಿ ಬಿಸಾಕ್ಬಿಟ್ಟ ಅವನಾಗ ಅಷ್ಟು ದೂರದಲ್ಲಿ ಬಿದ್ದ. ಇನ್ನೇನು ಫೈಟಿಂಗ್ ಸ್ಟಾರ್ಟ್ ಅಲ್ವಾ, ನಿಧಾನಕ್ಕೆ ಅವ್ನ್ ಕನ್ನಡಕನ ತೆಗಿತಾನೆ. ಇನ್ನೇನು ಅಮೂಲ್ ಬಾಯ್ ಇಂದ ರೌಡಿ ಬಾಯ್ಗೆ ಅವನು ಚೇಂಜ್ ಆಗೋ ಮೂಮೆಂಟ್. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಅಮ್ಮ ಬಂದ್ಬಿಟ್ಟು, ಇವನೇನು ಇಷ್ಟೊತ್ತಾದ್ರೂ ಲೈಟ್ ಆನ್ ಮಾಡ್ಕೊಂಡಿದ್ದಾನೆ, ನಿದ್ದೆ ಮಾಡಿಲ್ವಾ ಅಂತ ಹೇಳಿ ರೂಮಿಗೆ ಬಂದ್ ನೋಡಿದ್ರೆ ಮಗನೇ ಇಲ್ಲ. ಅಯ್ಯೋ ಅವನೆಲ್ಲೋದ ಇಷ್ಟೊತ್ತಲ್ಲಿ ಅಂತ ಅವನು ಓದೋದಕ್ಕೆ ಶೆಡ್ಯೂಲ್ ಎಲ್ಲ ಹಾಕಿಟ್ಕೊಂಡಿರ್ತಾನಲ್ಲ, ಒಂದು ಟೈಮ್ ಟೇಬಲ್ ತರ, ಅದನ್ನೆಲ್ಲ ನೋಡ್ತಾರೆ. ಆದ್ರೆ ಈ ಟೈಮ್ ಇಂದ ಈ ಟೈಮ್ಗೆ ಎಕ್ಸರ್ಸೈಸ್ ಮಾಡ್ಬೇಕು ಅಂತೆಲ್ಲ ಬರ್ದಿರ್ತಾನೆ. ಏನು ನನ್ ಮಗ ಎಕ್ಸರ್ಸೈಸ್ ಮಾಡ್ತಾ ಇದ್ದಾನ ಅಂತ ಆಯ್ಮಗೆ ಶಾಕು, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ, ಸಖತ್ ಶಾಕ್ ಆಗ್ಬಿಟ್ರು. ಆದ್ರೆ ಇಲ್ಲಿ ನಮ್ ಹೀರೋ ಆಲ್ರೆಡಿ ಅವ್ನ್ ಕ್ಯಾರೆಕ್ಟರ್ ಚೇಂಜ್ ಆಗೋಯ್ತಲ್ವಾ, ಮೀನ್ಸ್ ಅವ್ನ್ ಒಳಗಡೆ ಇರೋ ರೋಡಿ ಬೈ ಹೊರಗಡೆ ಬಂದ ಅಲ್ವಾ, ಸರಿಯಾಗಿ ಹೊಡಿತಾ ಇರ್ತಾನೆ. ಡಿಫ್ರೆಂಟ್ ಸ್ಟೈಲರ್ ಹೊಡಿತಾ ಇದ್ದಾನೆ ಅಂತಾನೆ ಹೇಳ್ಬೇಕಿದಲ್ಲ, ಎಲ್ ಕಲ್ತ ಅಂತ ಅವ್ನಿಗೆ ಗೊತ್ತಿಲ್ವೇನೋ, ಆ ರೇಂಜ್ ಗೆ ಹೊಡಿತಾ ಇರ್ತಾನೆ. ಆತರ ಎಲ್ಲ ಒಂದ್ ರೇಂಜ್ ಅವ್ರನ್ನೆಲ್ಲ ಹೊಡೆದು ಕೆಳಗಡೆ ಬೀಳ್ಸಿದ್ಮೇಲೆ ಮಿಸ್ಲಿ ಹತ್ರ ಬಂದ್ಬಿಟ್ಟು, ಮೇಡಮ್ ನಿಮ್ಗೆ ಏನಾಗಿಲ್ವಲ್ಲ, ನೀವು ಚೆನ್ನಾಗಿದ್ದೀರಲ್ಲ ಅಂತ ಹೇಳಿದ್ರೆ, ಅವ್ರ ರೌಡಿ ಬೈ ಅಷ್ಟು ಒದೆ ತಿಂದ್ರೆ ಕೂಡ ಇಲ್ಲ, ನನ್ ಜನ್ಮ ನಾನ್ ಚೇಂಜ್ ಆಗಲ್ಲ ಅಂತ ಹೇಳಿ ಮತ್ತೆ ಹೊಡಿಯಕ್ಕೆ ಅಂತ ಬರ್ತಾನೆ. ಆದ್ರೆ ಟಕ್ ಅಂತ ಹೆಂಗೋ ಪಾರ್ಕ್ ಎದ್ದು ಬಂದು ಅವನನ್ನ ಸೈಡ್ಗೆ ತಳ್ಬಿಟ್ಟ. ಸೈಡ್ಗೆ ತಳ್ಳೋದು ಅಲ್ದೆ ಅಲ್ಲಿರೋ ಒಂದು ರಾಡ್ ನ ಎತ್ಕೊಂಡು ಅವ್ನಿಗೆ ಸರಿಯಾಗಿ ಹೊಡಿತಾನೆ. ನೀನ್ ಚುಚ್ಚಿ ಸಾಯಿಸ್ಬಿಡೋಣ ಅಂತಾನೆ ಅವ್ನ್ ಪ್ಲಾನ್ ಮಾಡ್ಬಿಟ್ಟು, ನೀನು ಆರೆಂಜ್ ಗೆ ಬಂದ್ಬಿಟ್ಟ ಪಾರ್ಕ್, ನೀನೆಲ್ಲ ಬದುಕಿರೋದೇ ದಂಡ ಕಣೋ, ನಮ್ಮಮ್ಮ ಸಾವಿಗೆ ನೀನೆ ಅಲ್ವಾ ಕಾರಣ, ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹೊಡಿಯಕ್ಕೆ ಹೋಗ್ತಾನೆ. ಆದ್ರೆ ಹೆಂಗೋ ಟಕ್ ಅಂತ ನಮ್ ಹೀರೋ ಬಂದು ತಡೆದ್ಬಿಟ್ಟ. ಅವ್ನು ಹೇಳ್ತಾನೆ, ಇಲ್ಲಿ ನೋಡು, ನಿನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನನ್ಗೂ ಅವ್ನಿಗಿರೋ ದ್ವೇಷ ತುಂಬಾ ವರ್ಷದ್ದು, ನಮ್ಮಮ್ಮ ಸಾವಿಗೆ ಅವ್ನ ಕಾರಣ ಬಿಟ್ಬಿಡು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡು, ಏನಾಗಿದ್ರು ಆಮೇಲೆ ಮಾತಾಡ್ಕೊಳ್ಳೋಣ, ಸಮಾಧಾನವಾಗಿರು, ಕೋಪದಲ್ಲಿ ಡಿಸಿಷನ್ ತಗೊಂಬೇಡ ಅಂತ. ಇವ್ರ ಹತ್ರ ಮಾತಾಡ್ತಾ ಇದ್ರೆ ಅವ್ನು ಸುಮ್ನೆ ಇರ್ತಾನ. ಆ ಗ್ಯಾಪ್ ಅಲ್ಲಿ ಅವ್ನು ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಪಾರ್ಕ್ ಗೆ ಸಖತ್ ಕೋಪ ಬರುತ್ತೆ. ಆದ್ರೆ ಹೀರೋ ಹೆಂಗೋ ಸಮಾಧಾನ ಮಾಡ್ತಾನೆ, ಸಮಾಧಾನವಾಗಿರು ಅಂತ. ನಮ್ ಹೀರೋ ಅವ್ನಿಗೆ ಸಮಾಧಾನ ಮಾಡ್ಬೇಕು ಅಂತ ನೋಡಿದ್ರು ಪಾರ್ಕ್ ಗೆ ಸಖತ್ ಕೋಪ ಬರುತ್ತೆ. ಅದಾದ್ಮೇಲೆ ಪಾರ್ಕ್ ಅಲ್ಲಿಂದ ಹೋಗ್ಬೇಕಾದ್ರೆ ನೋವಲ್ಲಿ ಎದ್ ನಿಂತ್ಕೊಂಡು, ಮೇಡಮ್ ನೀವ್ ನೋಡೋದಕ್ಕೆ ನಮ್ಮಮ್ಮ ತರ ಇದೀರಾ, ಏನಕ್ಕೂ ಹುಷಾರಾಗಿರಿ ಮೇಡಮ್, ಇನ್ನೊಂದ್ಸತಿ ಇವ್ರು ಸವಾಸ ಎಲ್ಲ ಮಾಡಕ್ ಹೋಗ್ಬೇಡಿ ಅನ್ನೋ ತರ ಹೇಳ್ಬಿಟ್ಟು ನಮ್ ಹೀರೋ ಹತ್ರ ಹೇಳ್ತಾನೆ, ಇಲ್ಲಿ ನೋಡೋ, ನೀನ್ ಸ್ಟಡಿ ಗ್ರೂಪ್ ಸ್ಟಾರ್ಟ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಎಲ್ಲ ಸೇರಿ ಓದ್ಬೇಕು ಅನ್ನೋ ಐಡಿಯಾ ಚೆನ್ನಾಗಿದೆ, ಬಟ್ ನೀನ್ ಅಪ್ಲೈ ಮಾಡ್ತಾ ಇರೋ ಜಾಗ ತಪ್ಪಾದದ್ದು, ಈ ಸ್ಕೂಲ್ ಎಲ್ಲ ಅದಕ್ಕೆ ಸೆಟ್ ಆಗಲ್ಲ ಕಣೋ, ಇವ್ರುಗಳ ಮುಂದೆ ನೀನ್ ಏನು ಮಾಡಕ್ ಆಗಲ್ಲ ಅಂತ ಒಂದು ವಾರ್ನಿಂಗ್ ತರ ಕೊಡ್ತಾನೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅದಾದ್ಮೇಲೆ ನಮ್ ಹೀರೋನೆ ಆ ಮಿಸ್ಲಿನ ಮೇಲೆ ಕರ್ಕೊಂಡು ಹೋಗೋದು, ಮೇಡಮ್ ಸೇಫ್ ಆಗಿರಿ, ಮನೆ ಒಳಗಡೆ ಇರ್ರಿ, ಸಾಮಾನ್ಯವಾಗಿ ಡೋರ್ ಓಪನ್ ಮಾಡಕ್ ಹೋಗ್ಬಿಡಿ, ಏನಾದ್ರು ಎಮರ್ಜೆನ್ಸಿ ಇದ್ರೆ ನನ್ಗೆ ಕಾಲ್ ಮಾಡಿ ಅಂತ ಹೇಳ್ತಾನೆ. ಆ ಮೇಡಮ್ ಕೂಡ ಸರಿಪಾ ಆಯ್ತು, ಇರೋ ಒಂದ್ ನಿಮಿಷ, ನಿನ್ ಬುಕ್ ನನ್ನ ಹತ್ರನೇ ಇದ್ಬಿಟ್ಟಿತ್ತು ಅಂತ ಬುಕ್ ನ ಕೊಡ್ತಾರೆ. ಆ ಬುಕ್ ಬೇರೆ ಯಾವ್ದು ಅಲ್ಲ, ಈ ಬ್ರೂಸ್ಲಿದು ಈ ಫೈಟಿಂಗ್ ಗೆ ಸಂಬಂಧಪಟ್ಟಿರೋ ಬುಕ್ ಅಂತ ಕಾಣಿಸುತ್ತೆ. ಇದನ್ನ ನೋಡಿ ನಾ ಫೈಟಿಂಗ್ ಕಲ್ತ್ಕೊಂಡಿದ್ದು ಅಂತ ಹೇಳಿ ಅವ್ನ್ಗ ಬುಕ್ ನ ಕೊಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಮನೆ ಒಳಗಡೆ ಹೋಗೋ ಮಿಸ್ಲಿಗೆ ಫೋನ್ ಕೈಲಿ ಇಟ್ಕೊಂಡು ಪೊಲೀಸರಿಗೆ ಕಾಲ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾರೆ. ಅವರೆಲ್ಲ ಸ್ಟೂಡೆಂಟ್ಸ್, ಈ ತರ ಪೊಲೀಸ್ಗೆ ಸಿಕ್ಕಾಕ್ಸಿದ್ರೆ ಸ್ಟೂಡೆಂಟ್ಸ್ ಲೈಫ್ ಹಾಳಾಗುತ್ತಲ್ವಾ ಅಂತ ಒಂದ್ ಕಡೆ ಯೋಚನೆ ಇದ್ರು, ಇನ್ನೊಂದ್ ಕಡೆ ಅವರೆಲ್ಲ ನಾರ್ಮಲ್ ಆಗಿ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಏನಾ ಅಥವಾ ರೌಡೀಸಾ, ದೊಡ್ಡ ರೌಡೀಸ್ ತರ ಇದಾರೆ ನೋಡೋದಕ್ಕೆ ಅಂತ ಪೊಲೀಸ್ಗೆ ಕಾಲ್ ಮಾಡೋದಾ ಬೇಡವಾ
ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆ ಟೈಮ್ ಅಲ್ಲಿ ಯಾರೋ ಬಂದು ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಿದ್ದಾರೆ. ಮತ್ತೆ ಯಾರಾದ್ರೂ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರೆ, ಡೋರ್ ತಡ್ತಾ ಇದ್ರೆ ಆ ಕ್ಯಾಮ್ರಾನಲ್ಲಿ ಕಾಣಿಸುತ್ತಲ್ವಾ, ಅದ್ರಲ್ಲಿ ನೋಡ್ತಾರೆ ಈಗ ಮೇಡಮ್ ನ ಹೊಡಿಯಕ್ಕೆ ಬಂದಿದ್ರಲ್ಲ ಗ್ಯಾಂಗು, ಆ ಗ್ಯಾಂಗ್ ಅಲ್ಲಿರೋ ಒಬ್ಬನೇ, ಅವನ್ಗೂ ಮೂತಿ ಮಕ್ಕಳ ಕಿತ್ತೋಗಿ ರಕ್ತ ಬರ್ತಾ ಇರುತ್ತೆ. ಅವನಿ ಮೇಡಮ್ ಹತ್ರ ಹೇಳ್ತಾನೆ, ಮೇಡಮ್ ದಯವಿಟ್ಟು ಸ್ವಲ್ಪ ಡೋರ್ ಓಪನ್ ಮಾಡಿ, ನಿಮ್ ಹತ್ರ ಮಾತಾಡ್ಬೇಕು, ನಿಮ್ಮನ್ನ ಅಟ್ಯಾಕ್ ಮಾಡಕ್ಕಲ್ಲ, ಪ್ಲೀಸ್ ಪ್ಲೀಸ್ ಅಂತ ತುಂಬಾ ಕೇಳ್ಕೊಂತಾನೆ. ಆದ್ರಿಂದ ಮಿಸ್ ಲೀ ಕೂಡ ಓಕೆ ನೋಡಕ್ ಅಯ್ಯೋ ಪಾಪ ತರ ಇದೆ ಅಂತ ಅವ್ರೊಂದ್ ಸ್ವಲ್ಪ ಡೋರ್ ನ ಓಪನ್ ಮಾಡ್ತಾರೆ. ಆದ್ರೂ ಹೊರಗಡೆಯಿಂದಾನೆ ಹಂಗೆ ಮಂಡಿ ಹಾಕಿ ಕುತ್ಕೊಂಡ್ಬಿಟ್ಟ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮೇಡಮ್, ನಾನು ಇದನ್ನ ಬೇಕಂತ ಮಾಡ್ಲಿಲ್ಲ, ನನ್ ಪರಿಸ್ಥಿತಿ ಆ ತರ ಇತ್ತು, ನಾನ್ ಇವಾಗ ಈ ತರ ಬಂದು ನಿಮ್ನ ಅಟ್ಯಾಕ್ ಮಾಡಿಲ್ಲ, ಹೊಡೆದಿಲ್ಲ ಅಂತಂದಿದ್ದೀರೆ. ಆ ಹಾನ್ ನಮ್ಮನ್ನ ಹೊಡೆದಾಕ್ ಬಿಡ್ತಾ ಇದ್ದ, ನನ್ನ ಸಾಯಿಸ್ಬಿಡ್ತಾ ಇದ್ದ, ಅವ್ನ್ ಹೇಳಿದ್ದಕ್ಕೆ ಇದೆಲ್ಲ ಮಾಡಿದ್ದು ಅಂತ ಹಾನ್ ಹೆಸರನ್ನ ಹೇಳ್ತಾರೆ. ಇವಾಗ್ಲೇ ಮೇಡಮ್ಗೆ ಅರ್ಥ ಆಗೋದು ಸ್ಕೂಲ್ ಎಲ್ಲ ಅವ್ನ್ ಕಂಟ್ರೋಲ್ ಅಲ್ಲೇ ಇದೆ, ಎಲ್ಲ ಅವನೇ ಮಾಡ್ತಾ ಇರೋದು ಅಂತ. ಇದಕ್ಕೇನಾದ್ರೂ ಒಂದು ಬ್ರೇಕ್ ಹಾಕ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಇವಾಗ ಹಂಗೆ ಒಂದ್ 2-3 ದಿನ ಆದ್ಮೇಲೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ನಮ್ ಹೀರೋ ಮತ್ತೆ ಕಿಮ್ ಇನ್ನೂ ಸ್ಟಡಿ ಗ್ರೂಪ್ ಗೆ ಮೆಂಬರ್ಸ್ ನ ಜಾಯಿನ್ ಮಾಡೋದ್ರಲ್ಲೇ ಇರ್ತಾರೆ. ಯಾರು ಜಾಯಿನ್ ಆಗಿಲ್ಲ, ಸಖತ್ ಫೆಡಪ್ ಆಗ್ಬಿಟ್ರು, ಏನೋ ಇದು ಯಾರು ನಮ್ ಗ್ರೂಪ್ ಗೆ ಜಾಯಿನ್ ಆಗ್ತಾ ಇಲ್ಲ ಅಂತ. ಆ ಟೈಮ್ ಅಲ್ಲಿ ನಮ್ ಹೀರೋಗೆ ಒಂದು ಕಾಲ್ ಬರುತ್ತೆ, ಈ ತರ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಸ್ಟಡಿ ಗ್ರೂಪ್ ಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದೀವಿ ಅಂತ. ಅದನ್ನ ನೋಡಿದ ತಕ್ಷಣ ಯಾವ ಕ್ಲಾಸ್ ರೂಮ್ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಎದ್ದು ಬಿದ್ದು ಕ್ಲಾಸ್ ರೂಮ್ ಕಡೆ ಓಡೋಗ್ತಾರೆ. ಆದ್ರೆ ಕಿಮ್ ಬಂದ್ಬಿಟ್ಟು, ಅಯ್ಯೋ ಅಪ್ಪ ನಾನ್ ಬರೋದಿಲ್ಲ ಒಳಗಡೆ, ನಿನ್ ತರ ಫೈಟಿಂಗ್ ಮಾಸ್ಟರ್ ಅಲ್ಲ ನಾನು, ನೀನೇ ಒಳಗಡೆ ಹೋಗು ಅಂತ ಹೇಳಿ ನಮ್ ಹೀರೋನ ಒಳಗಡೆ ಕಳ್ಸ್ಬಿಟ್ಟು ಇವ್ನು ಸ್ವಲ್ಪ ಡೋರ್ ನ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಒಳಗಡೆ ಏನಾಗುತ್ತೆ ಅಂತ. ಆದ್ರೆ ಒಳಗಡೆ ಹೋಗಿ ನೋಡಿ ನಮ್ ಹೀರೋ ಸಖತ್ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಇರೋದೆಲ್ಲ ಬರೀ ಹೆಣ್ಮಕ್ಳೆ. ಅಯ್ಯೋ ನಮ್ ಸ್ಕೂಲಲ್ಲಿ ನಮ್ ಕಾಲೇಜಲ್ಲಿ ಹೆಣ್ಮಕ್ಳು ಕೂಡ ಓದ್ತಾ ಇದಾರ ಅಂತ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಆಗ ಕಿಮ್ ಹೇಳ್ತಾನೆ, ಅಯ್ಯೋ ಸಾರಿ ಬಾಸ್, ಈ ವಿಷಯನ ಹೇಳೋದ್ ಮರ್ತೋಗ್ಬಿಟ್ಟೆ, ನಮ್ ಸ್ಕೂಲಲ್ಲಿ ಹೆಣ್ಮಕ್ಳಿಗಂತ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಹೆಣ್ಮಕ್ಳು ಓದ್ತಾ ಇದಾರೆ ಅಂತ. ಇವನ ಒಂಥರ ಎಂಬಾರಸ್ಮೆಂಟ್ ಆಗೋಯ್ತು ಇವ್ನಿಗೆ, ಈ ತರ ಕರ್ಕೊಂಡ್ ಸಿಕ್ಕಾಕ್ಸ್ಬಿಟ್ನಲ್ಲ ಹುಡುಗಿರ್ ಮುಂದ್ಗಡೆ ಅಂತ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಮುಂದೆ ಬರೋ ಎಪಿಸೋಡ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.